Hello my dear students and welcome to the organic chemistry chapter. So students, in the previous session we have completed the part of how a covalent bond breaks in an organic molecule, and when a covalent bond breaks homolytically and heterolytically, what are the reaction intermediates we will be getting. Okay, in the previous session we have finished. In today's session we will study the next part of the fundamental concepts of the organic reaction mechanism. Is we will study in this session regarding the types of attacking reagents. Okay, so you people already know that in a reactant there are two parts. In a reactant there are two parts. One is substrate, okay, and another one is attacking reagent. All right, so we know that. So now we will study this part now. Okay, that is regarding the attacking reagents that we will be studying. Okay. Okay, now the attacking reagents are classified into three types. First one is free radicals, second one electrophiles, and the last one is nucleophiles. Now already we have studied of free radicals. Now previous session ಒಳಗಡೆ ನಾವು ಏನು ಕಲ್ತಿದ್ವಿ ಅಂತಂದ್ರೆ, ಫ್ರೀ ರಾಡಿಕಲ್ಸ್ ನಾವು ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಆಗಿ ಕಲ್ತಿದ್ವಿ. ಹೌದಾ? ಅಂದ್ರೆ ರಿಯಾಕ್ಟೆಂಟ್ ಇವೆರಡು ರಿಯಾಕ್ಟ್ ಆದ್ಮೇಲೆ ನಮ್ಗೆ ಏನು ಸಿಗ್ತದ, ಇಂಟರ್ಮೀಡಿಯೇಟ್ ಅಂತ ನಾವು ಇದನ್ನು ಸ್ಟಡಿ ಮಾಡಿದ್ವಿ. ಓಕೆ, ಇಲ್ಲಿ ಇಂಟರ್ಮೀಡಿಯೇಟ್ ಒಳಗಡೆ ಮೂರು ಟೈಪ್ ಬರ್ತಾವೆ. ಯಾವ್ಯಾವು? ಫ್ರೀ ರಾಡಿಕಲ್, ಕಾರ್ಬೋಕ್ಯಾಟಯಾನ್, ಕಾರ್ಬೆನಯಾನ್. ಮತ್ತೆ ನಾವು ಫ್ರೀ ರಾಡಿಕಲ್ನ ಅಟ್ಯಾಕಿಂಗ್ ರಿಯೇಜೆಂಟ್ ಒಳಗಡೆ ಹೆಂಗೆ ಕಲಿತೀವಪ್ಪ ಅಂದ್ರೆ, ಸಮ್ಟೈಮ್ಸ್ ಈಗೇನಂತಂದ್ರೆ ನಿಮ್ಮ ಮೀಥೇನ್ ಮಾಲಿಕ್ಯೂಲ್ ತಗೊಳ್ರಿ. CH3 ಒಂದು ಅಟ್ಯಾಚ್ ಅದ H ಪ್ಲಸ್ ಇಲ್ಲಿ Cl ಬಾಂಡ್ ಅದ. ಓಕೆ, ಆ್ಯಂಡ್ ಇವೆರಡು ರಿಯಾಕ್ಟೆಂಟ್ನ ಹಾಕಿ ಸ್ವಲ್ಪ ಹೀಟ್ ಮಾಡಿದರೆ ಅಥವಾ ಸನ್ಲೈಟ್ ಒಳಗಡೆ ಇಟ್ಟರೆ ಏನಾಗ್ತದೆ ಅಂತಂದ್ರೆ ಈ ಬಾಂಡು ಹೋಮೋಲಿಟಿಕಲಿ ಬ್ರೇಕ್ ಆಗ್ತದೆ. ಯಾವುದು? Cl ಬಾಂಡ್ ಹೋಮೋಲಿಟಿಕಲಿ ಬ್ರೇಕ್ ಆಗ್ತದೆ. ಬ್ರೇಕ್ ಆದ್ಮೇಲೆ ಇಲ್ಲಿ ನಿಮ್ಗೆ ಏನು ಸಿಕ್ತು? ಕ್ಲೋರಿನ್ ಫ್ರೀ ರಾಡಿಕಲ್ ಸಿಕ್ಕು ಎರಡು. ಓಕೆ, ಅದ್ರ ಒಳಗಡೆ ಏನಪ್ಪ ಅಂತಂದ್ರೆ ಒಂದು ಕ್ಲೋರಿನ್ ಫ್ರೀ ರಾಡಿಕಲ್ ಹೈಡ್ರೋಜನ್ ಜೊತೆ ಕಂಬೈನ್ ಆಗ್ತದೆ. ಓಕೆ, ಸೊ ಇದು ಈ ಎಲೆಕ್ಟ್ರಾನ್ ತಗೊಂತು, ಹೈಡ್ರೋಜನ್ ತನ್ನ ಎಲೆಕ್ಟ್ರಾನ್ ತಗೊಂತು. ಆಮೇಲೆ ಏನಾಗ್ತದೆ, ಇಲ್ಲಿ ನಿಮಗೆ ಮಿಥೈಲ್ ಫ್ರೀ ರಾಡಿಕಲ್ ಸಿಕ್ತು ಪ್ಲಸ್ HCl ಸಿಕ್ಬಿಡ್ತದೆ. ಓಕೆ, ಸೊ ಈ ರಿಯಾಕ್ಷನ್ ಆಗ್ಲಿಕ್ಕೆ ಕಾರಣ ಏನು? ಫ್ರೀ ರಾಡಿಕಲ್. ಸೊ ಫ್ರೀ ರಾಡಿಕಲ್ ಏನಂತಂದ್ರೆ ಅದು ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಆಗಿ ಆಕ್ಟ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಅಟ್ಯಾಕಿಂಗ್ ರಿಯೇಜೆಂಟ್ ಆಗಿ ಕೂಡ ಆಕ್ಟ್ ಮಾಡ್ಬೋದು. ಓಕೆ, ಸೊ ಆಲ್ರೆಡಿ ನಾವು ಫ್ರೀ ರಾಡಿಕಲ್ಸ್ ಬಗ್ಗೆ ಇನ್ ದ ಪ್ರೀವಿಯಸ್ ಸೆಷನ್ ನಾವೇನು ಮಾಡೀವಿ, ಡಿಸ್ಕಷನ್ ಮುಗಿಸೇವಿ. ಸೊ ಅದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡಲ್ಲ. ಸೊ ನಾವೀಗೇನು ಮಾಡಬೇಕು ಅಂತಂದ್ರೆ ದ ಅದರ್ ಟು, ದಟ್ ಈಸ್ ಎಲೆಕ್ಟ್ರೋಫೈಲ್ಸ್ ಆ್ಯಂಡ್ ನ್ಯೂಕ್ಲಿಯೋಫೈಲ್ಸ್ ಬಗ್ಗೆ ವಿ ವಿಲ್ ಸ್ಟಡಿ ಇನ್ ಡೀಟೇಲ್. ಓಕೆ, ಫಸ್ಟ್ ಒನ್ ಯಾವುದು? ಎಲೆಕ್ಟ್ರೋಫೈಲ್ಸ್. ಯಾವತ್ತು ನಿಮಗೆ ಆ ಶಬ್ದ ಅರ್ಥ ಆಯಿತು ಅಂತಂತಂದರೆ ನಿಮಗೆ ಅದರದ್ದು ಮುಂದೆ ಅದು ಆಗುವಂತಹ ಪ್ರೊಸೆಸ್ ಕೂಡ ಒಂದು ಐಡಿಯಾ ಬರ್ತದೆ. ಈಗ ನಾನು ಇಲ್ಲಿ ವರ್ಡ್ ಅದ ಎಲೆಕ್ಟ್ರೋಫೈಲ್ಸ್, ಈ ವರ್ಡ್ನ ನಾನು ಎರಡು ಪಾರ್ಟ್ ಹೋಗಿ ಡಿವೈಡ್ ಮಾಡ್ತೇನೆ ಅಂತ ತಿಳ್ಕೊಳ್ರಿ. ಎಲೆಕ್ಟ್ರೋ ಆ್ಯಂಡ್ ಫೈಲ್ಸ್. ಓಕೆ, ಎಲೆಕ್ಟ್ರೋ ಅಂತಂದ್ರೇನು? ಎಲೆಕ್ಟ್ರಾನ್. ಎಲೆಕ್ಟ್ರೋ ಅಂತಂದ್ರೇನು? ಎಲೆಕ್ಟ್ರಾನ್. ಫೈಲ್ಸ್ ಅಂತಂತಂದ್ರೆ ಲವಿಂಗ್. ಎಲೆಕ್ಟ್ರಾನ್ ಲವಿಂಗ್ ಅಥವಾ ಅಫಿನಿಟಿ. ಲವಿಂಗ್ ಅನ್ಬೋದು, ಅಫಿನಿಟಿನೂ ಅನ್ಬೋದು. ಅಫಿನಿಟಿ ಅಂತಂದ್ರೆ ಆಸೆ. ಓಕೆ, ಅಫಿನಿಟಿ ಅಂತಂದ್ರೆ ಆಸೆ. ಎಲೆಕ್ಟ್ರಾನ್ ಕಂಡ್ರೆ ಆಸೆ ಹೋಗ. ಅಥವಾ ಎಲೆಕ್ಟ್ರೋಫೈಲ್ಸ್ ಅಂದರೆ ಯಾವುಗಳಿಗೆ, ಯಾವ ಸ್ಪೀಷೀಸ್ಗೆ, ಯಾವ ಆರ್ಗ್ಯಾನಿಕ್ ಸಬ್ಸ್ಟ್ರೇಟ್ಗೆ, ನಾಟ್ ಸಬ್ಸ್ಟ್ರೇಟ್, ಯಾವ ಆರ್ಗ್ಯಾನಿಕ್ ಸ್ಪೀಷೀಸ್ ಅಂತಲೇ ಕರಿತೇವೆ. ಅದು ಪಾಸಿಟಿವ್ಲಿ ಇರ್ಬೋದು, ಇಲ್ಲ ನ್ಯೂಟ್ರಲ್ ಇರ್ಬೋದು, ಅದು ನೋಡೋಣ. ಸೊ ಯಾವ ಸ್ಪೀಷೀಸ್ಗೆ ಎಲೆಕ್ಟ್ರಾನ್ ಕಂಡ್ರೆ ಪ್ರೀತಿ ಜಾಸ್ತಿ ಅಥವಾ ಎಲೆಕ್ಟ್ರಾನ್ ಮೇಲೆ ಆಸೆ ಜಾಸ್ತಿ ಇರ್ತದೋ ಅವುಗಳಿಗೆ ನಾವೇನು ಕರಿತೀವಿ? ಎಲೆಕ್ಟ್ರೋಫೈಲ್. ಆಸ್ ಸಿಂಪಲ್ ಆಸ್ ದ್ಯಾಟ್. ಬಟ್ ಅದನ್ನು ಶಬ್ದದ ರೂಪ ಒಳಗಡೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಹೆಂಗೆ? ಫಸ್ಟ್ ಆಫ್ ಆಲ್ ಈಗ ಆಲ್ರೆಡಿ ನಮಗೆ ಅರ್ಥ ಗೊತ್ತಾಯಿತು ಎಲೆಕ್ಟ್ರೋಫೈಲ್ಸ್ ಅಂದ್ರೆ ಏನು? ಎಲೆಕ್ಟ್ರಾನ್ ಲವಿಂಗ್. ಎಲೆಕ್ಟ್ರಾನ್ ಲವಿಂಗ್ ನನಗೆ ಈಗ ಹೆಂಗಪ್ಪ ಅಂತಂದರೆ ನನಗೆ ಈಗ ಜಿಲೇಬಿ ತಿನ್ಬೇಕಂತ ಆಸೆ ಅಂತ ನಾನು ತಿಂದಿಲ್ಲ, ನನ್ನ ಕಡೆ ಇಲ್ಲ ಜಿಲೇಬಿ, ಅದಕ್ಕೆ ನನ್ನ ಕಡೆ ಜಿಲೇಬಿ ಕಂಡ್ರೆ ನಂಗೆ ಆಸೆ ಹುಟ್ಟುತ್ತದೆ. ಹೌದಾ? ಸುಮ್ಮನೆ ಈಗ ನನ್ನ ಕಡೆ ಎಲ್ಲ ಅದ, ನನ್ನ ಕಡೆ ಎಲ್ಲ ಇದ್ಕೊಂಡು ನಂಗೆ ಮತ್ತೆ ಅದ್ರ ಮೇಲೆ ಆಸೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಓಕೆ, ನನ್ನ ಕಡೆ ಯಾವ್ದು ಇರಂಗಿಲ್ಲ ಅದ್ರ ಮೇಲೆ ಆಸೆ ಜಾಸ್ತಿ. ನನ್ನ ಕಡೆ ರೊಕ್ಕ ಭಾಳ ಕಡಿಮೆ ಐತಿ, ಸೊ ಎಲ್ಲಿ ರೊಕ್ಕ ಜಾಸ್ತಿ ಐತೆ ನಂಗೆ ಅಲ್ಲಿ ರೊಕ್ಕದ ಮೇಲೆ ಆಸೆ ಜಾಸ್ತಿ ಆಗ್ತೈತಿ. ನನ್ನ ಕಡೆ ಸೂಪರ್ ಬೈಕ್ ಇಲ್ಲಪ್ಪ, ಸೂಪರ್ ಬೈಕ್ ಅಂದ್ರೆ ಆಸೆ, ಅದನ್ನ ನೋಡ್ರೋ ಒಂದು ಪ್ರೀತಿ ಒಂಥರ.
ಹಂಗೆ ಎಲೆಕ್ಟ್ರಾನ್ ಇವುಗಳು ಎಲೆಕ್ಟ್ರಾನ್ ಲವಿಂಗ್ ಅದಾವ. ಯಾಕೆ ಅದಾವ? ಅವು ಕಡೆ ಎಲೆಕ್ಟ್ರಾನ್ ಕಡಿಮೆ ಅದಾವ, ಅದಕ್ಕೆ ಅವಕ್ಕೆ ಎಲೆಕ್ಟ್ರಾನ್ ಕಂಡ್ರೆ ಜಾಸ್ತಿ ಪ್ರೀತಿ. ಹೌದಾ? ಸೊ ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್? ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಸ್ಪೇಸಸ್. ಅವುಗಳ ಕಡೆ ಎಲೆಕ್ಟ್ರಾನ್ ಕಡಿಮೆ ಅದ, 1 ಎಲೆಕ್ಟ್ರಾನೋ ಅಥವಾ 2 ಎಲೆಕ್ಟ್ರಾನೋ ಕಡಿಮೆ ಇರ್ತಾವೆ, ಅದಕ್ಕೆ ಅವುಗಳಿಗೆ ಎಲೆಕ್ಟ್ರಾನ್ ಕಂಡ್ರೆ ಆಸೆ. Okay, these are electrophiles. These are called the species which have loving nature or affinity for the electron are called as electrophiles. Why they are called as, why they are having affinity? Because they lack in electron. They might be lacking in 1 electron or they might be lacking in 2 electrons. Therefore they have affinity for the electrons. Such species are called as electrophiles. Okay, then ಹಂಗಿದ್ರೆ ಎಲೆಕ್ಟ್ರೋಫೈಲ್ಸ್ ಸಬ್ಸ್ಟ್ರೇಟ್ ಮೇಲೆ, ಈಗ ನೋಡ್ರಿ ಅಟ್ಯಾಕಿಂಗ್ ರಿಯೇಜೆಂಟ್ ಎದ್ರ ಮೇಲೆ ಅಟ್ಯಾಕ್ ಮಾಡ್ತದ? ಸಬ್ಸ್ಟ್ರೇಟ್ ಮೇಲೆ ಅಟ್ಯಾಕ್ ಮಾಡ್ತದೆ. ಓಕೆ, ಸೊ ಈಗ ಎಲೆಕ್ಟ್ರೋಫೈಲ್ಸ್ ಯಾವ ಸಬ್ಸ್ಟ್ರೇಟ್ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ತದ? ಸಿ, ಎಲೆಕ್ಟ್ರೋಫೈಲ್ಸ್ ಕಡೆ ಎಲೆಕ್ಟ್ರಾನ್ ಇಲ್ಲ ಅಂದ್ರೆ ಸಬ್ಸ್ಟ್ರೇಟ್ ಒಳಗಡೆ ಎಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇರ್ತದೋ ಆ ಪಾರ್ಟ್ ಮೇಲೆ ಅಥವಾ ಆ ಪೋರ್ಷನ್ ಮೇಲೆ ಏನ್ ಮಾಡ್ತದ? ಎಲೆಕ್ಟ್ರೋಫೈಲ್ ರಿಯಾಕ್ಟ್ ಮಾಡ್ತದ. Okay, so electrophiles attack on the electron rich portion of the molecule. So ಈಗ ನಿಮಗೆ ಅರ್ಥ ಮಾಡಿಸ್ಬೇಕು ಇದನ್ನಲ್ಲ. ಸೊ ಈಗ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ, ಸಿ ಎಲೆಕ್ಟ್ರೋಫೈಲ್ ಹೆಂಗೆ ಒಂದು ಸಬ್ಸ್ಟ್ರೇಟ್ ಮೇಲೆ ಅಟ್ಯಾಕ್ ಮಾಡ್ತದ ಅಂತಂತಂದ್ರೆ, ಈಗ ಒಂದು ಎಕ್ಸಾಂಪಲ್ ತಗೊಳ್ತೇನೆ. ಏನು? ಸೇ CH3 CH2 CH2 Cl ಅಂದ್ಕೊಡ್ರಿ. ಈಗ ನನ್ನ ಕಡೆ ಎಲೆಕ್ಟ್ರೋಫೈಲ್ಗೆ ಒಂದು ಎಕ್ಸಾಂಪಲ್ಲು ಪ್ರೋಟಾನ್ ತಗೊಂಡೇನೆ. ಓಕೆ, ಇಲ್ಲಿ ಬಿಕಾಸ್ ಆಫ್ ಇಂಡಕ್ಟಿವ್ ಇಫೆಕ್ಟ್ ಏನು, ಇದು ಕ್ಲೋರಿನ್ ಏನದ ಮೋರ್ ಎಲೆಕ್ಟ್ರೋನೆಗೆಟಿವ್, ಕಾರ್ಬನ್ಕಿನ್ನ ಕ್ಲೋರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅದ. ಸೊ ಇಲ್ಲೇನು ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದು ಇವು ಏನು ಮಾಡೋ ಅಂದ್ರೆ ಜಾಸ್ತಿ ಅದ್ರ ಕಡೆ ಅಟ್ರಾಕ್ಟ್ ಆಗ ಕ್ಲೋರಿನ್ ಕಡೆ. ಸೊ ಕ್ಲೋರಿನ್ ಮೇಲೆ ನೆಗೆಟಿವ್ ಚಾರ್ಜ್ ಅದ ಅಂದ್ರೆ ಈ ಮಾಲಿಕ್ಯೂಲ್ ಒಳಗಡೆ ಎಲೆಕ್ಟ್ರಾನ್ ಎಲ್ಲಿ ಜಾಸ್ತಿ ಅವ? ಯಾವ ಪೋರ್ಷನ್? ಕ್ಲೋರಿನ್ ಕಡೆ. ದೇರ್ ಫೋರ್ ದಿಸ್ ವಿಲ್ ಅಟ್ಯಾಕ್ ಆನ್ ಕ್ಲೋರಿನ್. ಅರ್ಥ ಆಗೋದೈತಿ? ಈಗಿಲ್ಲ ಕಾರ್ಬನ್ ಮೇಲೆ ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್ ಬಂತದ, ಇಲ್ಲಿ ಕ್ಲೋರಿನ್ ಮೇಲೆ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಬಂದಿರ್ತದ. ಸೊ ಈಗ ಈ ಮಾಲಿಕ್ಯೂಲ್ ಒಳಗಡೆ ಎಲೆಕ್ಟ್ರಾನ್ ಎಲ್ಲಿ ಜಾಸ್ತಿ ಅವ? ಕ್ಲೋರಿನ್ ಕಡೆ ಜಾಸ್ತಿ ಅವ. ಸೊ ಎಲೆಕ್ಟ್ರೋಫೈಲ್ ಕ್ಲೋರಿನ್ ಮೇಲೆ ಅಟ್ಯಾಕ್ ಮಾಡ್ತದೆ. ಗೆಟಿಂಗ್ ಇಟ್? ಅದೇ ರೀತಿ ಇಲ್ಲೊಂದು ತಗೋರಿ, CH2 ಅದ, ಇಲ್ಲಿ ಒಂದು ಪ್ರೋಟಾನ್ ಬರ್ತೈತೆ H+. ಈಗ ಇದ್ರ ಕಡೆ ಎಲೆಕ್ಟ್ರಾನ್ ಬೇಕು. ಇಲ್ಲಿ ಸಿ ಯಾವತ್ತು ಪೈ ಬಾಂಡ್ ಏನದ ಎಲೆಕ್ಟ್ರಾನ್ ರಿಚ್ ಇರ್ತದೆ. ಪೈ ಬಾಂಡ್ ಏನು ಎಲೆಕ್ಟ್ರಾನ್ ರಿಚ್. ಸೊ ಈ ಪ್ರೋಟಾನ್ ಈ ಪೈ ಎಲೆಕ್ಟ್ರಾನ್ಸ್ ಯಾವ ಕಾರ್ಬನ್ ಕಡೆ ಹೋಗ್ತಾವ ಅದ್ರ ಕಡೆ ಅಟ್ರಾಕ್ಟ್ ಆಗ್ತದೆ. ಸಪೋಸ್ ಈ ಎಲೆಕ್ಟ್ರಾನ್ಸು ಪೈ ಬಾಂಡ್ ಅವ್ರ ಪೈ ಎಲೆಕ್ಟ್ರಾನ್ಸು ಈ ಕಾರ್ಬನ್ ಕಡೆ ಬಂತು ಅಂತಂದ್ರೆ ಅವಾಗ ಈ ಪ್ರೋಟಾನ್ ಈ ಕಾರ್ಬನ್ ಅಟ್ಯಾಕ್ ಮಾಡ್ತದ. ಒಂದ್ ವೇಳೆ ಈ ಪೈ ಬಾಂಡ್ಸ್ ಏನಾದ್ರು ಈ ಕಡೆ ಈ ಕಾರ್ಬನ್ಗೆ ಬಂದಿತ್ತು ಅಂದ್ರೆ ಈ ಪ್ರೋಟಾನ್ ಇದ್ರ ಮೇಲೆ ಅಟ್ಯಾಕ್ ಮಾಡ್ತದ. ಓಕೆ, ಸೊ ಒಂದು ಸಬ್ಸ್ಟ್ರೇಟ್ ಮೇಲೆ ಎಲೆಕ್ಟ್ರೋಫೈಲ್ ಎಲ್ಲಿ ಅಟ್ಯಾಕ್ ಮಾಡ್ತಾವಪ್ಪ ಅಂದ್ರೆ ಎಲ್ಲಿ ಆ ಮಾಲಿಕ್ಯೂಲ್ ಒಳಗಡೆ ಎಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಅದಾವಲ್ಲ ಅಲ್ಲಿ ಅದು ಅಟ್ಯಾಕ್ ಮಾಡ್ತದೆ. ಗೆಟಿಂಗ್ ದ ಪಾಯಿಂಟ್? ಓಕೆ, ಸೊ ನೆಕ್ಸ್ಟ್ ಎಲೆಕ್ಟ್ರೋಫೈಲ್ಸ್ ಡೆಫಿನೇಷನ್ ಏನು ಹಂಗಿದ್ರೆ, ಸಿ ಎಲೆಕ್ಟ್ರೋಫೈಲ್ಸ್ ಇವೆರಡೂ ಕಂಬೈನ್ ಮಾಡಬೇಕಷ್ಟೇ ನೀವು. ಸಿ ಸೋ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಟು ಮೀ ಆಸ್ಕಿಂಗ್ ಸರ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಕನ್ನಡ ಮೀಡಿಯಂ, ಸ್ಪೆಷಲಿ ಕನ್ನಡ ಮೀಡಿಯಮು ಅಥವಾ ಉರ್ದು ಮೀಡಿಯಮಿಂದ ಬರೋರು ನಾನು ಕೇಳೋ ಕಾಮನ್ ಕ್ವಶನ್ ಏನು ಅಂತಂದರೆ, ಸರ್ ನಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ತೈತಿ ಬಟ್ ಇಂಗ್ಲೀಷ್ ಒಳಗೆ ಬರೋಕೆ ಬರುವಲ್ತು. ಇದು ಹೆಂಗಂತಂದ್ರೆ ನೀವು ಜಾಸ್ತಿ ಏನಂತಂದರೆ, ಸಿ ಇದು ಆನ್ಲೈನ್ ಕ್ಲಾಸಸ್ ಒಳಗೆ ನಾನು ಹೇಳೋದು ಸ್ವಲ್ಪ ಕಷ್ಟನೇ. ಹೆಂಗಾಗ್ತೈತಿ, ನೀವು ಆಫ್ಲೈನ್ ಅಥವಾ ಕಾಲೇಜಿಗೆ ಬಂದಾಗ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ ಅಥವಾ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿ ಕೆಲವೊಂದಿಷ್ಟು ಶಬ್ದ ತಂತಾನೆ ಸಬ್ ಕಾನ್ಷಿಯಸ್ಲಿ ನಿಮ್ಗೆ ಅರ್ಥ ಆಗ್ತಾ ಹೋಗ್ತೈತಿ. ಅವಾಗ ನೀವು ಕಲಿತೀರಿ ವರ್ಡ್ಸನ್ನ ಹೆಂಗೆ ಫಾರ್ಮ್ ಮಾಡಬೇಕು, ಯಾವ ರೀತಿ ಗ್ರಾಮೆಟಿಕಲಿ ಆ್ಯಡ್ ಮಾಡಬೇಕು ಅನ್ನೋದನ್ನು ಕಲಿತೀರಿ. ಬಟ್ ಈಗ ನೀವು ಆನ್ಲೈನ್ ನೀವು ಮನೆಯಾಗ ಕೂತ್ಕೊಂಡು ನೋಡಬೇಕಾಗ್ತೈತಿ. ಸೊ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಡಿಸ್ಕಷನ್ಗೆ ಅವಕಾಶ ಇಲ್ಲ. ಓಕೆ, ಸೊ ಹಂಗಂದ್ರೆ ಸೊಲ್ಯೂಷನ್ ಏನಿದಕ್ಕೆ? ಹಂಗಿದ್ರೆ ನಮ್ಮ ಸರ್ ಇಂಗ್ಲೀಷ್ ನಾವು ವರ್ಡ್ ಫಾರ್ಮೇಷನ್ ಕಲಂಗಿಲೇನು ಬರ್ತದೆ. ಏನು ಅಂತಂದರೆ ಬರೀ ವಿಡಿಯೋ ಜೊತೆ ನೀವೇನಂತಂದರೆ ಬರೀ ವಿಡಿಯೋ ನೋಡಿದ್ರೆ ನಿಮ್ಗೆ ಇಂಗ್ಲೀಷ್ ಅಷ್ಟು ಜಲ್ದಿ ಅರ್ಥ ಆಗಲ್ಲ. ನೀವು ಏನು ಮಾಡಬೇಕು, ಟೆಕ್ಸ್ಟ್ ಬುಕ್ನ ಓದ್ರಿ, NCERT ಬುಕ್ನ ಓದ್ರಿ ಅಥವಾ ಬೇರೆ ನಿಮ್ಮ ಕಡೆ ಏನಾದರೂ ಬೇರೆ ಯಾವುದಾದ್ರೂ ರೆಫರೆನ್ಸ್ ಬುಕ್ ಇತ್ತಂದ್ರೆ ಅದನ್ನು ಓದ್ರಿ. ಓದಿ ಪ್ರಾಕ್ಟೀಸ್ ಮಾಡಿರಿ. ಅಲ್ಲಿ ಯಾವ ರೀತಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೈತಿ ಅಲ್ಲಿ ವರ್ಡ್ಸನ್ನ ಹೆಂಗೆ ಕಂಬೈನ್ ಮಾಡಿ ನಿಮ್ಗೆ ಹೆಂಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಯಾರ ಅಂತ ಅದ್ರಾಗ ಗೊತ್ತಾಗ್ತೈತಿ. ಸೊ ನೀವು ಎಷ್ಟು ಜಾಸ್ತಿ ಓದ್ತೀರಿ ಡ್ಯೂರಿಂಗ್ ದಿಸ್ ಆನ್ಲೈನ್ ಕ್ಲಾಸಸ್ ಅಷ್ಟು ನಿಮಗೆ ಈಸಿ ವರ್ಡ್ಸ್ ಫಾರ್ಮೇಷನ್ ಅರ್ಥ ಆಗ್ತೈತಿ. ಓಕೆ, ಸೊ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಈಗ ಎಲೆಕ್ಟ್ರೋಫೈಲ್ಸ್ ನಿಮ್ಗೆ ಅರ್ಥ ಇಷ್ಟೇ ಕಾನ್ಸೆಪ್ಟ್. ಎಲೆಕ್ಟ್ರೋಫೈಲ್ಸ್ ಏನು, ಯಾವ ಸ್ಪೀಷೀಸಿಗೆ ಎಲೆಕ್ಟ್ರಾನ್ ಬೇಕಾಗಿರ್ತದ ಅದಕ್ಕೆ ನಾವು ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ. ಮುಗಿದು ಸಿಂಪಲ್. ಅದನ್ನ ಇಂಗ್ಲೀಷ್ ಒಳಗೆ ಹೇಳಬೇಕು. ಹೆಂಗೆ ಹೇಳ್ತೀರಿ? ಸಿ ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ಸ್. They are electron deficient and are either positively charged or neutral molecules having affinity for electrons.
ಓಕೆ ಸಿ ಇದ್ರೊಳಗೆ ಹೇಳಬೇಕಂದ್ರೆ ಮೊದಲನೇ ಪಾಯಿಂಟ್ ಏನು ಬರ್ದೇನೆ, ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡೆಫಿಷಿಯಂಟ್. ಎಲೆಕ್ಟ್ರೋಫೈಲ್ಸ್ ಕಡೆ ಎಲೆಕ್ಟ್ರಾನ್ ಕಡಿಮೆ ಇರ್ತಾವೆ. ಆಮೇಲೆ ಅವುಗಳಿಗೆ ಏನಂತಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಇರ್ಬೋದು, ಇಲ್ಲ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆಗಿರ್ಬೋದು. ಎಲೆಕ್ಟ್ರೋಫೈಲ್ಸ್ ಪಾಸಿಟಿವ್ ಚಾರ್ಜ್ ಇರ್ಬೋದು, ಇಲ್ಲ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಇರ್ಬೋದು. ಬಟ್ ಪಾಸಿಟಿವ್ ಚಾರ್ಜ್ ಇರಲಿ, ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಇರಲಿ, ಅವುಗಳಿಗೆ ಎಲೆಕ್ಟ್ರಾನ್ ಮೇಲೆ ಅಫಿನಿಟಿ ಅಥವಾ ಪ್ರೀತಿ ಇದ್ದೇ ಇರ್ತದೆ. ಅದನ್ನ ಹೇಳಿ ಬರ್ದಿರೋದು. ಓಕೆ, ಸೊ ಈಗ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರ, ವಾಟ್ ಆರ್ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಏನು ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್, ಗಿವ್ ಎಕ್ಸಾಂಪಲ್. ಓಕೆ, ಸೊ ಈಗ 2 ರೀತಿಯೊಳಗೆ ಎಕ್ಸಾಂಪಲ್ ಕೊಡ್ಬೋದು ನೀವು. ಅಂದ್ರೆ ಎಲೆಕ್ಟ್ರೋಫೈಲ್ಸ್ ಪಾಸಿಟಿವ್ಲಿ ಚಾರ್ಜ್ ಅಂದ್ರೆ ಏನು, ಪಾಸಿಟಿವ್ ಚಾರ್ಜ್ ಯಾವಾಗ ಬರ್ತದ, ಯಾವಾಗ ಒಂದು ಎಲೆಕ್ಟ್ರಾನ್ ನಾ ಲಾಸ್ ಮಾಡ್ಕೊಂಡೇನಿ ಅವಾಗ ನನ್ನ ಮೇಲೆ ಪಾಸಿಟಿವ್ ಚಾರ್ಜ್ ಬರ್ತದೆ. ನಾ 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡೆ 2 ಪಾಸಿಟಿವ್ ಚಾರ್ಜ್ ಬರ್ತದ. ಹಾಗೆ ನಾನೇನೋ 1 ಎಲೆಕ್ಟ್ರಾನ್ ತೊಗೊಂಡಿದ್ದೆ 1 ನೆಗೆಟಿವ್ ಚಾರ್ಜ್, 2 ತೊಗೊಂಡ್ರೆ 2 ನೆಗೆಟಿವ್ ಚಾರ್ಜ್. ಯು ಗೆಟಿಂಗ್ ಇಟ್? ಸೊ ಇಲ್ಲಂದ್ರೆ ಎಲೆಕ್ಟ್ರೋಫೈಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಅಫಿನಿಟಿ ಫಾರ್ ದಿ electrons. So these are the examples. ಓಕೆ, ಇಲ್ಲೆಲ್ಲ ಬರ್ದಿರೋದೇನು, ಈ ಕಡೆ ಸೈಡ್ ಬರ್ದಿರೋದೇನು ಎಲ್ಲ ಪಾಸಿಟಿವ್ ಚಾರ್ಜ್ ಅವ. ಈ ಕಡೆ 2 ಎಕ್ಸಾಂಪಲ್ ಬರ್ದೇನೆ, ಏನು ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಇಲ್ಲಿ ಅಲ್ಯೂಮಿನಿಯಂ ಮತ್ತು ಬೋರಾನ್ ಇವೆರಡು ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಅಂದರೆ ನ್ಯೂಟ್ರಲ್ ಅಂತಂದ್ರೆ ಅದ್ರ ಮೇಲೆ ಯಾವುದು ಪಾಸಿಟಿವ್ ಚಾರ್ಜ್ ಇಲ್ಲ, ನೆಗೆಟಿವ್ ಚಾರ್ಜ್ ಇಲ್ಲ, ಆದರೂ ಅವುಗಳಿಗೆ ಎಲೆಕ್ಟ್ರಾನ್ ಮೇಲೆ ಪ್ರೀತಿ. ಯಾಕೆ ಪ್ರೀತಿ ಅಂತಂದ್ರೆ, ಸಿ ಇವುಗಳು ಅಲ್ಯೂಮಿನಿಯಂ ಕಡೆ ಎಷ್ಟಪ್ಪ ಅಂದರೆ 6 ಎಲೆಕ್ಟ್ರಾನ್ ಅವ. ಎಷ್ಟು? 6 ಎಲೆಕ್ಟ್ರಾನ್. ಬೋರಾನ್ ಕಡೆನೂ 6 ಅರ್ತಾವ, 6 ಎಲೆಕ್ಟ್ರಾನ್ ಅವ. ಒಂದು ಅಟಮ್ ಸ್ಟೇಬಲ್ ಆಗ್ಲಿಕ್ಕೆ ಎಷ್ಟು ಬೇಕಂತಂದ್ರೆ 8 ಎಲೆಕ್ಟ್ರಾನ್ ಬೇಕು. ಸೊ ಇನ್ನೂ 1 ಪೇರ್ ಎಲೆಕ್ಟ್ರಾನ್ ಇದಕ್ಕೂ ಬೇಕು, ಅಲ್ಯೂಮಿನಿಯಂಗೂ ಬೇಕು, 1 ಪೇರ್ ಇನ್ನೊಂದು ಬೋರಾನ್ಗೂ ಬೇಕು. ಆ ಕಾರಣಕ್ಕೆ ಏನು ಮಾಡ್ತಾವ ಅಂದ್ರೆ ಅವು ಕಡೆ ಎಂಟಿ ಆರ್ಬಿಟಲ್ ಅದ. ಏನದ? ಅಲ್ಯೂಮಿನಿಯಂ ಮತ್ತು ಬೋರಾನ್ ಕಡೆ ಎಂಟಿ ಆರ್ಬಿಟಲ್ ಅದಾವ. ಆ ಎಂಟಿ ಆರ್ಬಿಟಲ್ ಒಳಗಡೆ ಏನಂತಂದ್ರೆ ಇಲ್ಲಿ ಅಲ್ಯೂಮಿನಿಯಮು ಒಂದು ಜೊತೆ ಅಂದ್ರೆ 1 ಪೇರ್ ಎಲೆಕ್ಟ್ರಾನ್ ತಗೋಬಹುದು. ಹೌದಾ? 1 ಪೇರ್ ಅಂದ್ರೆ 2 ಎಲೆಕ್ಟ್ರಾನ್ಸ್ ಇಟ್ ಕ್ಯಾನ್ ಟೇಕ್, ಆ್ಯಂಡ್ ಬೋರಾನ್ ಕ್ಯಾನ್ ಆಲ್ಸೋ ಟೇಕ್ 2 ಎಲೆಕ್ಟ್ರಾನ್ಸ್. Okay, so as these will accept a pair of electron, they are electrophiles. Okay, amele as these two are accepting or electrophiles are accepting a pair of electron, they are called as Lewis acids. They are called as Lewis acids. So ಈಗ Lewis acid concept ನಿಮಗೆ actually chemical bonding chapter ಮುಗಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ by that time. Okay, so for now ಇಷ್ಟು ಅರ್ಥ ಮಾಡ್ಕೊಡ್ರಿ. The species which will accept a pair of electron is called as Lewis acids. Clear the point? Now if you have understood electrophiles, nucleophiles is totally opposite to electrophiles. Understanding it means what are nucleophiles? Nucleophiles are electron rich species. These are electron deficient, these are electron rich. Okay, next, electrophiles will attack on electron rich portion of the molecule or substrate. Then nucleophiles will attack on electron poor portion of the substrate. Means if I take here, see, instead of now, okay, see here if I take a cyanide, okay, so even if I take cyanide here, ಓಕೆ, ಸೊ ಈಗ ಇಲ್ಲಿ ಈ ಸೇಮ್ ಮಾಲಿಕ್ಯೂಲ್ ಒಳಗೆ ನ್ಯೂಕ್ಲಿಯೋಫೈಲ್ ಎಲ್ಲಿ ಅಟ್ಯಾಕ್ ಮಾಡ್ತದೆ, ಎಲ್ಲಿ ಎಲೆಕ್ಟ್ರಾನ್ ಕಡಿಮೆ ಅದಲ್ಲ ಅಲ್ಲಿ. ಸಿ ಯಾಕಂದ್ರೆ ಈ ಕಡೆ ಎಲೆಕ್ಟ್ರಾನ್ ಜಾಸ್ತಿ ಅದ, ಇದು ಎಲೆಕ್ಟ್ರಾನ್ ಕೊಡಬೇಕು, ನನ್ನ ಕಡೆ ಜಾಸ್ತಿ ಅಪ್ಪ ಯಾರ ಎಲೆಕ್ಟ್ರಾನ್ ತೊಗೊಳ್ರೇನೋ ಪೊಸಿಷನ್ ಒಳಗದ. ಸೊ ಇದು ಎಲ್ಲಿ ಅಟ್ಯಾಕ್ ಮಾಡ್ತೈತೆ ಹೇಳ್ರಿ, ಈ ಮಾಲಿಕ್ಯೂಲ್ ಮೇಲೆ ಎಲ್ಲಿ ಎಲೆಕ್ಟ್ರಾನ್ ಕಡಿಮೆ ಅದಾವ, ಈ ಕಾರ್ಬನ್ ಮೇಲೆ ಎಲೆಕ್ಟ್ರಾನ್ ಕಡಿಮೆ ಅದಾವ. ಸೊ ಈ ಸೈನೈಡ್ ಏನಂತಂದ್ರೆ ಈ ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡ್ತದೆ. ಸಪೋಸ್ ಈಗ ಸೈನೈಡ್ಗೆ ಎಲೆಕ್ಟ್ರಾನ್ ಜಾಸ್ತಿ ಅದಾವ, ಇದೇನು ಮಾಡ್ತದ, ಈ ಕಾರ್ಬನ್ ಮೇಲೆ ಫೋರ್ಸ್ಫುಲಿ ಕೊಡ್ತು. ಇದಕ್ಕೆ ಈ ಕಾರ್ಬನ್ ಆಲ್ರೆಡಿ ಪೈ ಬಾಂಡ್ ಅದ, ಮತ್ತೆ ಎಲೆಕ್ಟ್ರಾನ್ ತಗೋಬೇಕಂದ್ರೆ ಏನು ಮಾಡ್ಬೇಕು, ಇದು ತನ್ನ ಬಾಜುಗಿರೋ ಕಾರ್ಬನ್ ಕೊಟ್ಬಿಡ್ತು, ನೀ ತಗೋ ಅಂತ ಹೇಳಿ. ಅಂಡರ್ಸ್ಟ್ಯಾಂಡಿಂಗ್ ಇಟ್? ಓಕೆ, ಸಿಂಪಲ್. ಸೊ ಎಲೆಕ್ಟ್ರೋಫೈಲ್ಸ್ ಏನಂತಂದ್ರೆ ಎಲೆಕ್ಟ್ರಾನ್ ರಿಚ್ ಪೋರ್ಷನ್ ಮೇಲೆ ಅಟ್ಯಾಕ್ ಮಾಡಿದ್ರೆ, ನ್ಯೂಕ್ಲಿಯೋಫೈಲ್ ಎಲೆಕ್ಟ್ರಾನ್ ಡೆಫಿಷಿಯಂಟ್. ಓಕೆ, ಎಲೆಕ್ಟ್ರಾನ್ ಜಾಸ್ತಿ ಅವ ಇದ್ರ ಕಡೆ. ಓಕೆ, ಹೆಸರು ನ್ಯೂಕ್ಲಿಯೋಫೈಲ್ ಯಾಕೆ ಬಂತಂದ್ರೆ ನ್ಯೂಕ್ಲಿಯೋ ರೆಫರ್ಸ್ ಟು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಆಗಿ ಏನದ, ಪಾಸಿಟಿವ್ ಚಾರ್ಜ್ ಅದ. ನ್ಯೂಕ್ಲಿಯಸ್ ಒಳಗೆ ಪಾಸಿಟಿವ್ ಚಾರ್ಜ್. ಯಾವ ಸ್ಪೀಷೀಸ್ಗೆ ನ್ಯೂಕ್ಲಿಯಸ್ ಮೇಲೆ ಜಾಸ್ತಿ ಪ್ರೀತಿನೋ ಅವುಗಳಿಗೆ ನಾವೇನು ಕರಿತೀವಿ, ನ್ಯೂಕ್ಲಿಯೋಫೈಲ್ಸ್. ಯಾಕೆ ನ್ಯೂಕ್ಲಿಯೋಫೈಲ್ಸ್ ನ್ಯೂಕ್ಲಿಯಸ್ ಬೇಕು ಅಂತಂದ್ರೆ ನ್ಯೂಕ್ಲಿಯಸ್ ಒಳಗೆ ಪಾಸಿಟಿವ್ ಚಾರ್ಜ್ ಅದ. ಓಕೆ, ಸೊ ಫೈಲ್ಸ್ ಅಂದ್ರೆ ಲವಿಂಗ್. ಅಗೇನ್ ಇಲ್ಲೂ ಫೈಲ್ಸ್ ಅಂದ್ರೆ ಏನು, ಲವಿಂಗ್ ಆಗಿತ್ತು. ಇಲ್ಲೂ ಫೈಲ್ಸ್ ಮೀನಿಂಗ್ ಶಬ್ದ ಅಷ್ಟೇ, ನ್ಯೂಕ್ಲಿಯಸ್ ಲವಿಂಗ್, ಸಿಂಪಲ್. ಸೊ ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್ ಡೆಫಿನೇಷನ್ ಹೆಂಗೆ ಬರೀಬಹುದು? Nucleophiles are electron rich species with negative charge or neutral molecules with at least one lone pair of electrons. ಅಂದರೆ ಎಲೆಕ್ಟ್ರಾನ್ ರಿಚ್ ಆಗ್ಬೇಕಂದ್ರೆ ಏನು, ಒಂದು ನೆಗೆಟಿವ್ ಚಾರ್ಜ್ ಇರಬೇಕು, ಇಲ್ಲ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ಲೋನ್ ಪೇರ್? ಲೋನ್ ಪೇರ್ ಅಂತಂದ್ರೆ ಈಗ ನೈಟ್ರೋಜನ್ ನೀವು ನೋಡ್ರಿ ಅಂತಂದ್ರೆ
ಸಿ ನೈಟ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಅಟಾಮಿಕ್ ನಂಬರ್ 7. ಸೊ ಏನು ಬರ್ತದ 1s2 2s2 2p3 ಹೌದಾ. ಅಂದರೆ ಇದನ್ನು ನೀವು ಬಾಕ್ಸ್ ಒಳಗೆ ಎಲೆಕ್ಟ್ರಾನ್ ನೋಡಿದ್ರಿ 1s2 2s2 ಓಕೆ 2p3 ಓಕೆ. ಸೊ ಇಲ್ಲೇನಾಗ್ಬಿಡ್ತು ಇದು ವ್ಯಾಲೆನ್ಸ್, ಇದು ಇವೆರಡು 2s2 2p3 ಇದು ವ್ಯಾಲೆನ್ಸ್ ಶೆಲ್. ವ್ಯಾಲೆನ್ಸ್ ಅಂದ್ರೆ ಹೊರಗಡೆ ಇರುವಂತಹ ಆರ್ಬಿಟಲ್. ಅದ್ರೊಳಗಡೆ ನೋಡ್ರಿ ಒಂದು ಕಂಪ್ಲೀಟ್ಲಿ ಫುಲ್ ಅದ, ಇದು ಬಾಂಡಿಗೆ ಒಳಗಡೆ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ಈ ಎರಡು ಎಲೆಕ್ಟ್ರಾನು ಆಲ್ರೆಡಿ ಫಿಲ್ ಅವ. ಓಕೆ. ಸೊ ಇವೆರಡು ಕೆಮಿಕಲ್ ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಹಂಗಿದ್ರೆ ಯಾವ ಮಾಡ್ತಾವ? ಇವು ಮೂರು ಅರ್ಧ ಅರ್ಧ ಏನದಾವಲ್ಲ ಅವುಗಳು ಬಾಂಡಿಂಗ್ ಒಳಗಡೆ ಪಾರ್ಟಿಸಿಪೇಟ್ ಮಾಡ್ತಾವ. ಸೊ ಇವುಗಳು ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡೋದು ಅಂದ್ರೆ ನೈಟ್ರೋಜನ್ ಕಡೆ ಏನದ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ. ನೈಟ್ರೋಜನ್ ನೆಕ್ಸ್ಟ್ ಟೈಮ್ ಬರ್ತದ ಆಕ್ಸಿಜನ್. ಆಕ್ಸಿಜನ್ ಬರೀರಿ 1s2 2s2 2p4 ಬರ್ತದೆ. 2p4 ಅಂತಂದ್ರೆ ಏನು? ಸಿ ಆಬ್ವಿಯಸ್ಲಿ ಇಲ್ಲೇನು ಬರ್ತದೆ ಈ ರೀತಿ. ಅಂದ್ರೆ ಆಕ್ಸಿಜನ್ ಕಡೆ ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್? ಅದು ಎರಡು. ಇಲ್ಲೊಂದು ಕಂಪ್ಲೀಟ್ಲಿ ಫಿಲ್ ಅದ, ಇಲ್ಲೊಂದು ಕಂಪ್ಲೀಟ್ಲಿ ಫಿಲ್ ಅದ. ಇವು ಎರಡು ಏನಾಗ್ತಾವ? ಬಾಂಡಿಂಗ್ ಒಳಗೆ ಫಾರ್ಮ್ ಆಗ್ತಾವ. ನೈಟ್ರೋಜನ್ಗೆ 3 ಬಾಂಡ್ ಬರ್ತಾವ, ಆಕ್ಸಿಜನ್ಗೆ 2 ಬಾಂಡ್ ಬರ್ತಾವ. ಅಂಡರ್ಸ್ಟ್ಯಾಂಡಿಂಗ್ ಇಟ್. ಆಮೇಲೆ ನೆಕ್ಸ್ಟ್ ಆಕ್ಸಿಜನ್ ಆದ್ಮೇಲೆ ಯಾವ್ದು ಬರ್ತದ? ಫ್ಲೋರಿನ್ ಬರ್ತದ. ಹೌದಾ. ಫ್ಲೋರಿನ್ ಏನು ಬರ್ತದೆ? 1s2 2s2 2p5 ಅಂದ್ರೆ ಇದ್ರ ಕಡೆ ಎಷ್ಟವ? ಒಂದು ಬಾಂಡ್ ಫಾರ್ಮ್ ಆಯಿತು ಅಂತಂದ್ರೆ ಇದ್ರ ಕಡೆ 3 ಲೋನ್ ಪೇರ್ ಅವ. ಆಕ್ಸಿಜನ್ ಕಡೆ 2 ಲೋನ್ ಪೇರ್ ಅವ. ನೈಟ್ರೋಜನ್ ಕಡೆ 3 ಬಾಂಡ್ ಫಾರ್ಮ್ ಆಯಿತು, 1 ಲೋನ್ ಪೇರ್ ಅದ. ಅಂಡರ್ಸ್ಟ್ಯಾಂಡಿಂಗ್. ಓಕೆ. ಸೊ ನ್ಯೂಕ್ಲಿಯೋಫೈಲ್ ಆಗಬೇಕಂದ್ರೆ ಏನಿರಬೇಕು? ಒಂದು ಎಲೆಕ್ಟ್ರಾನ್ಸ್ ಜಾಸ್ತಿ ಇರಬೇಕು, ಇಲ್ಲ ಅಂತಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ಓಕೆ. ಇಲ್ಲೇನು ಹೇಳಿದ್ವಿ? ಲಿವಿಸ್ ಆಸಿಡ್ಸ್ ಅಂದ್ರೆ ಏನು ಹೇಳಿದ್ವಿ? ಯಾವ ಎಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ತದ ಅದಕ್ಕೆ ಲಿವಿಸ್ ಆಸಿಡ್ಸ್ ಅಂದ್ವಿ. ಇವು ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾವ, ಅದಕ್ಕೆ ನಾವು ಇದಕ್ಕೆ ಏನನ್ಬೇಕು? ಇವು ಆಸಿಡ್ ಆದ್ರೆ ಇವು ಬೇಸ್. ದೀಸ್ ಆರ್ ಲಿವಿಸ್ ಬೇಸಸ್. ಓಕೆ. ಅಗೇನ್ 2 ಮಾರ್ಕ್ಸ್ ಕ್ವಶನ್ ಬರ್ಬೋದು. ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್? ಗಿವ್ ಎಕ್ಸಾಂಪಲ್. ಸೊ ನೆಗೆಟಿವ್ ಚಾರ್ಜ್ ಒಳಗಡೆ ಎಕ್ಸಾಂಪಲ್ ಕೊಡಬಹುದು, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗೂ ಎಕ್ಸಾಂಪಲ್ ಕೊಡಬಹುದು. ಆದರೆ ಇಲ್ಲಿ ಫೇಮಸ್ ಕ್ವಶನ್ ಬರೋದು 2 ಮಾರ್ಕ್ಸ್ಗೆ ಏನು ಅಂತಂದ್ರೆ ರೈಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಫೈಲ್ಸ್ ಆ್ಯಂಡ್ ನ್ಯೂಕ್ಲಿಯೋಫೈಲ್ಸ್. ನಾ ಈ ಪೋರ್ಷನ್ ಬ್ಲ್ಯಾಂಕ್ ಬಿಟ್ಟೇನಿ, ಇಲ್ಲಿ ನೀವೇ ಬರಿಬೋದು. ಮೊದಲನೇದು ಓಕೆ, ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯಂಟ್, ನ್ಯೂಕ್ಲಿಯೋಫೈಲ್ಸ್ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್. ಒಂದನೇ ಡಿಫರೆನ್ಸ್ ಆಯಿತು. ಆಮೇಲೆ ಎರಡನೇ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಸಿ ಎಲೆಕ್ಟ್ರೋಫೈಲ್ಸ್ ಆರ್ ಈದರ್ ಪಾಸಿಟಿವ್ಲಿ ಚಾರ್ಜ್ಡ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಹೌದಾ. ನ್ಯೂಕ್ಲಿಯೋಫೈಲ್ಸ್ ಏನು? ಈದರ್ ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಎರಡನೇ ಡಿಫರೆನ್ಸ್ ಆಯಿತು. ಆಮೇಲೆ ಮೂರನೇ ಡಿಫರೆನ್ಸ್ ಏನು? ಸಿ ದೀಸ್ ಆರ್ ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಲವಿಂಗ್ ಸ್ಪೀಷೀಸ್, ದೀಸ್ ಆರ್ ನ್ಯೂಕ್ಲಿಯಸ್ ಲವಿಂಗ್ ಸ್ಪೀಷೀಸ್. ಓಕೆ. ಅಥವಾ ಎಲೆಕ್ಟ್ರಾನ್ ಹೇಟಿಂಗ್ ಸ್ಪೀಷೀಸ್. ಅದು ಮೂರನೇ ಡಿಫರೆನ್ಸ್ ಆಯಿತು. ಇನ್ನು ನಾಲ್ಕನೇ ಡಿಫರೆನ್ಸ್ ಏನು ಬರೀಬೋದು? ನಾಲ್ಕನೇ ಡಿಫರೆನ್ಸ್ ಓಕೆ, ಎಲೆಕ್ಟ್ರೋಫೈಲ್ಸ್ ಆರ್ ಲಿವಿಸ್ ಆಸಿಡ್ಸ್ whereas nucleophiles are Lewis bases. Okay, so these are the 4 differences. So 2 marks ge 2 difference bardare saku. So I have discussed 4 difference here. So this is regarding the types of attacking reagent. Now we'll move on to the last part of the chapter, that is we will discuss about types of organic reactions. Okay students, now we will study the types of organic reactions. Okay, so now organic reactions are classified into 6 types. How many types? 6 types. The organic reactions are classified into 6 different type of reactions. And how did we classify? We classified the organic reaction based on what is happening in the reaction. Means when the product is formed, okay, when the product is formed, we will see whether there is an addition of another molecule or removal of atoms or group of atoms, or the same molecule only it is getting rearranged, or what is happening in the reaction or what is happening during the reaction. Based on that we have classified the organic reactions. ನಾವು ಆರ್ಗ್ಯಾನಿಕ್ ರಿಯಾಕ್ಷನ್ಸನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ಯಾವ ಅಂತಂದ್ರೆ ಆ ಆರ್ಗ್ಯಾನಿಕ್ ರಿಯಾಕ್ಷನ್ ಒಳಗಡೆ ಏನು ಆಯಿತು ಅಂದ್ರೆ ಪ್ರಾಡಕ್ಟ್ ಏನು ಫಾರ್ಮ್ ಆಗ್ತೈತಲ್ಲ ಆ ಪ್ರಾಡಕ್ಟ್ ಫಾರ್ಮ್ ಆದಮೇಲೆ ಅಂದರೆ ಈ ರೀತಿ ಪ್ರಾಡಕ್ಟ್ ಫಾರ್ಮ್ ಆಗಿದೆ ಅಂದ್ರೆ ರಿಯಾಕ್ಷನ್ ಯಾವ ರೀತಿ ಆಯಿತು ಅನ್ನೋದರ ಆಧಾರದ ಮೇಲೆ ನಾವು ಡಿವೈಡ್ ಮಾಡ್ಯಾವ 6 ರೀತಿ. ಯಾವುದು ಅಂದರೆ ಹೆಂಗೆ? ಸಿ, ಒಂದು ರಿಯಾಕ್ಷನ್ ಒಳಗಡೆ 2 ಮಾಲಿಕ್ಯೂಲ್ ಕಂಬೈನ್ ಆಗಿರ್ಬೋದು, ಅಥವಾ ಒಂದು ರಿಯಾಕ್ಷನ್ ಒಳಗಡೆ 2 ಅಟಮು ಅಥವಾ ಮಾಲಿಕ್ಯೂಲ್ಸ್ ರಿಮೂವ್ ಆಗಿರ್ಬೋದು.
ಅಥವಾ ಒಂದೇ ಮಾಲಿಕ್ಯೂಲ್ ಮತ್ತೆ ಬೇರೆ ಬೇರೆ ರೀತಿಯಾಗಿ ಬೇರೆ ಸ್ವರೂಪ ತಗೊಳ್ಬೋದು. ಒಂದೇ ರಿಯಾಕ್ಷನ್ ಒಳಗಡೆ ಒಂದೇ ಮಾಲಿಕ್ಯೂಲ್ ಪ್ರಾಡಕ್ಟ್ ಅದೇ ಮಾಲಿಕ್ಯೂಲ್ ಇದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತದೆ, ಬಟ್ ಈಗ ಅರೇಂಜ್ಮೆಂಟ್ ಬೇರೆ ಬೇರೆ ಅದ ಆಟಮ್ಸ್. ಸೊ ಆ ರೀತಿ ಅಂದ್ರೆ ಅಟ್ ದ ಎಂಡ್ ಆಫ್ ದ ರಿಯಾಕ್ಷನ್, ಒಂದು ರಿಯಾಕ್ಷನ್ ಮುಗಿದ ಮೇಲೆ ಆ ರಿಯಾಕ್ಷನ್ ಒಳಗೆ ಏನಾಯಿತು ಅನ್ನೋದ್ರ ಆಧಾರದ ಮೇಲೆ ನಾವು ರಿಯಾಕ್ಷನ್ಸನ್ನು ಕ್ಲಾಸಿಫೈ ಮಾಡೇವು. ಅದ್ರೊಳಗಡೆ ಫಸ್ಟ್ ರಿಯಾಕ್ಷನ್ ಯಾವುದು ಅಂತಂದರೆ ಸಬ್ಸ್ಟಿಟ್ಯೂವೆಂಟ್ ಆರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಾನು ಕರಿತೇವೆ. ಓಕೆ, ನಿಮಗೆ ಆಲ್ರೆಡಿ ಸಬ್ಸ್ಟಿಟ್ಯೂವೆಂಟ್ ಅರ್ಥ ಗೊತ್ತು. ಯು ಆಲ್ರೆಡಿ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಸಿಂಪಲ್ ಥಿಂಗ್, ದೇ ವಿಲ್ ಆಸ್ಕ್ ಯು ಫಾರ್ 2 marks what is the substituent or displacement reactions. Okay, the words are easy to understand. Okay, see, what is the substituent reaction or a displacement reaction is a reaction in which an atom or a group of atoms of a molecule substitute ಅಂತ ಕೊಡ್ರಿ. The reaction in which an atom or group of atom of a molecules are replaced by another atom or group of atoms is called substituent reaction. Let us look into the example so that we can clearly understand. See, if you see here, okay, here HCl and NaOH are there. Okay, H plus is there, Cl minus is there, Na plus is there, OH minus is there. Now H remains here only. Now opposite charged ions are combining. See, if you see, these two are combining, so Cl minus is replaced by OH minus. If you see the product, you will see NaCl and water is formed, means this H and OH minus have combined, so Cl minus is replaced by OH minus. ಓಕೆ, ಈ ರಿಯಾಕ್ಷನ್ ಒಳಗೆ ಏನಂತಂದ್ರೆ Cl ಮೈನಸ್ ಅನ್ನ ಯಾವ್ದು ರಿಪ್ಲೇಸ್ ಮಾಡದ, OH ಮೈನಸ್ ರಿಪ್ಲೇಸ್ ಮಾಡದ. ಇಲ್ಲಿ ವಾಟರ್ ಫಾರ್ಮ್ ಆಗ್ಯದ. ಇಲ್ಲಿ ನೋಡಿದ್ರೆ ಅಂತಂದ್ರೆ ಇಲ್ಲಿ OH ಮೈನಸ್ ಅನ್ನ Cl ಮೈನಸ್ ರಿಪ್ಲೇಸ್ ಮಾಡ್ಯದ. ಓಕೆ, ಇಲ್ಲಿ ನೋಡ್ರಿ ಸೆಕೆಂಡ್ ರಿಯಾಕ್ಷನ್ ನೋಡಿದ್ರಿ ಅಂತಂದ್ರೆ ಏನದ, ಇಲ್ಲಿ Br ಮೈನಸ್ ಅದ, ಹೌದಾ, ಆಮೇಲೆ ಇಲ್ಲಿ OH ಮೈನಸ್ ಅದ. ಸೊ ಇಲ್ಲಿ ಪ್ರಾಡಕ್ಟ್ ಏನ್ ಫಾರ್ಮ್ ಆಗದ, KBr, ಅಂದ್ರೆ ಇದು K ಪ್ಲಸ್ Br ಮೈನಸ್ ರಿಯಾಕ್ಟ್ ಆಗಿದೆ, ಆಮೇಲೆ CH3 ಪ್ಲಸ್ OH. ಇಲ್ಲಿ ನೋಡ್ರಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಆಗಿ ಆಗ್ತದೆ ನಿಮಗೆ. ಸೊ ಇಲ್ಲಿ ಯಾವುದನ್ನ ರಿಪ್ಲೇಸ್ ಮಾಡಿತ್ತು ಅದರ ಆಧಾರದ ಮೇಲೆ ಹೇಳ್ತೇವೆ. ಸೊ ಇಲ್ಲಿ ಹೇಳ್ಬೋದು CH3 ಪ್ಲಸ್ ಅದ, ಈಗ Br ಮೈನಸ್ ಅನ್ನ OH ಮೈನಸ್ ರಿಪ್ಲೇಸ್ ಮಾಡ್ಯದ. ಓಕೆ, ಅಥವಾ ಇಲ್ಲಿ OH ಮೈನಸ್ ಅನ್ನ Br ಮೈನಸ್ ರಿಪ್ಲೇಸ್ ಮಾಡದ ಅಂತ ಹೇಳ್ಬೋದು. ಓಕೆ, ಈಗ ಇದನ್ನ ನಾವೇನು ಹೇಳ್ತೀವಿ ಅಂತಂದ್ರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಿ, ಅಂದ್ರೆ ಸಬ್ಸ್ಟಿಟ್ಯೂವೆಂಟ್ ರಿಯಾಕ್ಷನ್ ಒಳಗಡೆ ನಾವೇನು ಹೇಳ್ಬೋದು, ಒಂದು ನ್ಯೂಕ್ಲಿಯೋಫೈಲ್ನ ಇನ್ನೊಂದು ನ್ಯೂಕ್ಲಿಯೋಫೈಲ್ ರಿಪ್ಲೇಸ್ ಮಾಡ್ತು ಅಂದ್ರೆ ಅದಕ್ಕೆ ಏನು ಕರಿತೇವೆ, ಓಕೆ, ಇದು ನ್ಯೂಕ್ಲಿಯೋಫಿಲಿಕ್ ಅಂತ ಹೇಳ್ಬೋದು ನಾನು. ನ್ಯೂಕ್ಲಿಯೋಫಿಲಿಕ್ ಅಂದ್ರೆ ಒಂದು ನ್ಯೂಕ್ಲಿಯೋಫೈಲ್ನ ಇನ್ನೊಂದು ನ್ಯೂಕ್ಲಿಯೋಫೈಲ್ ರಿಪ್ಲೇಸ್ ಮಾಡ್ತು. ಓಕೆ, ಅಥವಾ ಇಲ್ಲಿ ನಾನು ಹೇಳ್ಬೋದು ಅಂತಂದ್ರೆ OH ಮೈನಸ್ ಹಂಗೆ ಉಳಿತು, K ಪ್ಲಸ್ ಹೋಯ್ತು. ಓಕೆ, K ಪ್ಲಸ್ ಅನ್ನ CH3 ರಿಪ್ಲೇಸ್ ಮಾಡಿದ, ಅದಕ್ಕೆ ನಾವು ಏನ್ಬೋದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯೂಶ್ವಲಿ ನಾವೇನಂದ್ರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ಒಂದು ಎಲೆಕ್ಟ್ರೋಫೈಲ್ ಇನ್ನೊಂದು ಎಲೆಕ್ಟ್ರೋಫೈಲ್ನ ರಿಪ್ಲೇಸ್ ಮಾಡೋದು, ಹಾಗೆ ಇದ್ರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಯಿತು, ಇಲ್ಲ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಯಿತು. ಓಕೆ, ಇಲ್ಲಿ ಇದನ್ನ ನೋಡಿದ್ರೆ ಅಂತಂದ್ರೆ ಇದು ಯಾವ ರೀತಿ ರಿಯಾಕ್ಷನು ಆಲ್ರೆಡಿ ನಾನು ಬರ್ದಿದ್ದೆ. ಏನಂತಂದ್ರೆ ಇದು Cl2 ಒಂದೇ ರೀತಿಯ ಅಟಮ್ಸ್ ಅದಾವ. ಬ್ರೇಕ್ ಆದ್ರೆ ಹೆಂಗೆ ಬ್ರೇಕ್ ಆಗಬೇಕು, ಹೋಮೋಲಿಟಿಕಲಿ ಬ್ರೇಕ್ ಆದಾಗ ಏನು ಜನರೇಟ್ ಆಯಿತು, ಫ್ರೀ ರ್ಯಾಡಿಕಲ್ಸ್. ಸೊ ಈ ರಿಯಾಕ್ಷನ್ ಏನದ ಫ್ರೀ ರ್ಯಾಡಿಕಲ್, ಇದು ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದು ಯಾವ ರೀತಿ ರಿಯಾಕ್ಷನ್, ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೆಕ್ಸ್ಟ್ ಈ ರಿಯಾಕ್ಷನ್ ನೋಡಿದ್ರಿ ಅಂತಂದ್ರೆ ಇಲ್ಲೇನದ HNO3 ಅಂದ್ರೆ ನೈಟ್ರಿಕ್ ಆಸಿಡ್ ಬೆಂಜಿನ್ ಜೊತೆ ರಿಯಾಕ್ಟ್ ಆದಾಗ ನಂಗೆ ಏನು ಸಿಕ್ತು, ನೈಟ್ರೋ ಬೆಂಜಿನ್ ಸಿಕ್ತು ಪ್ಲಸ್ ವಾಟರ್. ಸೊ ಇದು ನೈಟ್ರೋ ಬೆಂಜಿನ್ ಸ್ಟ್ರಕ್ಚರ್ ಹಿಂಗದ, OH NO2 ಪ್ಲಸ್, ಇದು NO2 ಪ್ಲಸ್ ಇರ್ತದ, ಆಮೇಲೆ ಇದು OH ಮೈನಸ್ ಇರ್ತದೆ. ಓಕೆ, ಇಲ್ಲೇನಾಯ್ತು ಅಂತಂದ್ರೆ ಈ ಬೆಂಜಿನ್ ಇಲ್ಲೊಂದು H ಇರ್ತದೆ, ಎಲ್ಲ ಕಡೆ H ಇರ್ತಾವ, RH ಇರ್ತಾವ ಈ ರೀತಿ, ಹೌದಾ. ಓಕೆ, ಸೊ ಈಗೇನಂದ್ರೆ ಈ OH ಮೈನಸ್ ಒಂದು H ನ ತಗೊಂಡು ಹೋಯ್ತು, ಆ H ಬದಲಿ ಏನು ಬಂತು, NO2 ಪ್ಲಸ್ ಬಂತು. ಸೊ ಇದೇನಾಗ್ತದ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಲಾಸ್ಟ್ ಒನ್ ಯಾವ ಟೈಪ್ ಆಫ್ ರಿಯಾಕ್ಷನ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದ್ರ ಮೇಲ್ಗಡೆ ಇರೋದು ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್, ಅಂದ್ರೆ ಇಲ್ಲಿ H ಪ್ಲಸ್ ಅಂದ್ರೆ ಹೈಡ್ರೋಜನ್ ಫ್ರೀ ರ್ಯಾಡಿಕಲ್ನ ಒಂದು ಕ್ಲೋರಿನ್ ಫ್ರೀ ರ್ಯಾಡಿಕಲ್ ರಿಪ್ಲೇಸ್ ಮಾಡ್ತದೆ. ಓಕೆ, ಸೊ ಇದು ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದನ್ನ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ತಿಳ್ಕೊಬಹುದು. ಅಂದ್ರೆ ಒಂದು ನ್ಯೂಕ್ಲಿಯೋಫೈಲ್ನ ಒಂದು ನ್ಯೂಕ್ಲಿಯೋಫೈಲ್ ರಿಪ್ಲೇಸ್ ಮಾಡ್ತೀವಿ ಅಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದೇ ರೀತಿ ಒಂದು ಎಲೆಕ್ಟ್ರೋಫೈಲ್ನ ಇನ್ನೊಂದು ಎಲೆಕ್ಟ್ರೋಫೈಲ್ ರಿಪ್ಲೇಸ್ ಮಾಡ್ತು ಅಂದ್ರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದೇ ರೀತಿ ಒಂದು ಫ್ರೀ ರ್ಯಾಡಿಕಲ್ನ ಇನ್ನೊಂದು ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಟ್ ಮಾಡ್ತಂದ್ರೆ ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಸಿಂಪಲ್ ಅದ.
ಏನು ಡಿಫಿಕಲ್ಟಿ ಇಲ್ಲ. ಒಂದು ಅಟಮ್ ಅಥವಾ ಗ್ರೂಪ್ ಆಫ್ ಅಟಮ್ಸ್ ಬದಲಿ ಇನ್ನೊಂದು ಅಟಮ್ ಅಥವಾ ಗ್ರೂಪ್ ಆಫ್ ಅಟಮ್ ಬರೋದಕ್ಕೆ ನಾವೇನು ಕರಿತೀವಿ, ಸಬ್ಸ್ಟಿಟ್ಯೂಯೆಂಟ್ ಆರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಅದನ್ನೇ ಇಲ್ಲಿ ಬರ್ದಿರೋದು. ಓಕೆ, ನೆಕ್ಸ್ಟ್ ಅಡಿಷನ್ ರಿಯಾಕ್ಷನ್ ಅಂತಂದ್ರೆ ಹೆಸರೇ ಹೇಳತ್ತದ ಅಡಿಷನ್, ಆ್ಯಡ್ ಆಗಬೇಕು, ಎರಡು ಮಾಲಿಕ್ಯೂಲ್ಸ್ ಆ್ಯಡ್ ಆಗಿ ಒಂದು ಪ್ರಾಡಕ್ಟ್ ಬಂತು ಅಂದ್ರೆ ಅದಕ್ಕೆ ನಾವೇನು ಕರಿತೀವಿ, ಅಡಿಷನ್ ರಿಯಾಕ್ಷನ್. ಓಕೆ, ಸೊ ಸಿ what are addition reaction? Again 2 marks question. Okay, so addition reaction, what are addition reactions? A reaction in which two molecules react and form a product which is having all the atoms of the combining units. ಅಂದ್ರೆ ಎರಡು ಮಾಲಿಕ್ಯೂಲ್ ರಿಯಾಕ್ಟ್ ಆಗ್ತಾವ, ಎರಡು ಮಾಲಿಕ್ಯೂಲ್ ರಿಯಾಕ್ಟ್ ಆಗಿ ಒಂದೇ ಮಾಲಿಕ್ಯೂಲ್ ಫಾರ್ಮ್ ಆಗ್ತದ. ಆ ಒಂದೇ ಮಾಲಿಕ್ಯೂಲ್ ಒಳಗಡೆ ಎಲ್ಲ ಅಟಮ್ ಇರಬೇಕು, ಎರಡು ಏನು ಅಟಮ್ಸ್ ಕಂಬೈನ್ ಆಗತ್ತಾವಲ್ಲ ಅದ್ರ ಎಲ್ಲ ಅಟಮ್ಸ್ ಆ ಪ್ರಾಡಕ್ಟ್ ಒಳಗೆ ಇದ್ದು ಅಂತಂದ್ರೆ ಅದಕ್ಕೆ ಎಂಥ ರಿಯಾಕ್ಷನ್ ಕರಿತೀವಿ, addition reaction. So addition reaction is one in which, see here, ethene is there, bromine is there. Now two reactants are combining and only one product is formed, and this product is having both or all the atoms of the combining units. These are reactants or combining units I can say, or atoms of the reactants I can say. Okay, so all the atoms of the reactants are present in only one product, so this is called as addition reaction. Similarly, if you see here, okay, again propene is there to this hydrogen, bromide is getting added, so these two are reacting, only one product is formed. Means what is happening here, okay, these pi electrons move here. Okay, so this is H plus and Br minus is there, so when here electron goes, carbon becomes negatively charged, so this will attack on this, so this will become positively charged, so this Br minus will attack on this carbon and we will get this product. This is again we will say as a electrophile will initiate this reaction, we will call this as electrophilic addition reaction. ಇಲ್ಲಿ ಆಕ್ಚುಲಿ ರಿಯಾಕ್ಷನ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತಂದ್ರೆ ಈ ಪ್ರೋಟಾನ್ದಿಂದ ಅಥವಾ ಎಲೆಕ್ಟ್ರೋಫೈಲ್ದಿಂದ ಈ ರಿಯಾಕ್ಷನ್ ಸ್ಟಾರ್ಟ್ ಆಗ್ತೈತಿ, ಅದಕ್ಕೆ ನಾವೇನು ಕರಿತೀವಿ, ಇದನ್ನ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡಿದ್ರೆ ಇಲ್ಲಿ Br2 ಅಂತಂದ್ರೆ ಹೆಂಗಾಗಿರ್ತದ, Br ಆ್ಯಂಡ್ Br, ಸೊ ಇದು ಫ್ರೀ ರಾಡಿಕಲ್ ರಿಯಾಕ್ಷನ್ ಅಥವಾ ಫ್ರೀ ರಾಡಿಕಲ್ ಅಡಿಷನ್ ರಿಯಾಕ್ಷನ್ ಆಗ್ತದೆ. ಓಕೆ, ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇದೈತಿ ಅಂದ್ರೆ ಇಲ್ಲಿ Cn ಮೈನಸ್ ಅದ, H ಪ್ಲಸ್ ಅದ. ಓಕೆ, ಸೊ ಈ ಎಲೆಕ್ಟ್ರಾನ್ಸ್ H ಪ್ಲಸ್ ಕಡೆ ಹೋದಾಗ ಇದು ಇಲ್ಲಿ ಬಂತು, ಆಮೇಲೆ Cl ಮೈನಸ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂದಾಗ ಇದು ಇಲ್ಲಿ ಬರ್ತದೆ, ಸೊ ಅಡಿಷನ್ ಆಯ್ತು. ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಎಲೆಕ್ಟ್ರೋಫೈಲ್ದಿಂದ ಎಲೆಕ್ಟ್ರೋಫೈಲೇ ಆಯ್ತು, ನನಗೆ ಎಲೆಕ್ಟ್ರಾನ್ ಬೇಕಾಗೈತೆ ನಾನು ಹೋಗಿ ಫಸ್ಟ್ ರಿಯಾಕ್ಟ್ ಆಗಬೇಕಲ್ಲ, ಹಾಗೆ ಇಲ್ಲಿ ಎಲೆಕ್ಟ್ರೋಫೈಲ್ ಜಾಸ್ತಿ ಎಲೆಕ್ಟ್ರಾನ್ ನೀಡ್ ಇರೋದ್ರಿಂದ ಫಸ್ಟ್ ಅದ ಹೋಗಿ ಅಟ್ಯಾಕ್ ಮಾಡ್ತೈತಿ, ಇದಕ್ಕೆ ಏನು ಕರಿತೀವಿ, ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. Okay, now we have discussed two types of reactions. Now we will move on to the next type of reactions. Okay, now the next type of reaction is elimination reaction. So again, elimination means eliminate, we have to remove it completely. When I say we have to remove completely, it is the opposite to what, addition. Okay, so elimination reaction means what, simple thing, reactions in which two atoms or groups are removed from the same molecule, means from one molecule only, if two atoms or groups are removed is called as elimination reaction. See, in addition reaction what we said, when two different reactants combine and form only one molecule. Okay, so opposite to this means what, from the same molecule two atoms or groups are removed and different products are obtained. Okay, so ಈ ಎಲಿಮಿನೇಷನ್ ರಿಯಾಕ್ಷನ್ ಅಂತಂದ್ರೆ ಇದು ಅಡಿಷನ್ ರಿಯಾಕ್ಷನ್ಗೆ ಅಪೋಸಿಟ್ ಆಗ್ತದೆ. ಹೆಂಗೆ ಅಪೋಸಿಟ್, ಎಲಿಮಿನೇಷನ್ ಅಂತಂದ್ರೆ ಏನು, ರಿಮೂವ್ ಮಾಡೋದು, ಕಂಪ್ಲೀಟ್ಲಿ ತೆಗೆಯೋದಂತ ಅರ್ಥ. ಅಡಿಷನ್ ಒಳಗಡೆ ಎರಡು ಅಟಮ್ಸ್ ಅಥವಾ ಎರಡು ಮಾಲಿಕ್ಯೂಲ್ ಸೇರಿ ಒಂದೇ ಮಾಲಿಕ್ಯೂಲ್ ಆಗತ್ತಿತ್ತು. ಎಲಿಮಿನೇಷನ್ ಒಳಗಡೆ ಏನಾಗ್ತೈತಿ, ಒಂದೇ ಮಾಲಿಕ್ಯೂಲ್ದಿಂದ ಎರಡು ಗ್ರೂಪು ಅಥವಾ ಎರಡು ಅಟಮನ್ನು ರಿಮೂವ್ ಮಾಡಿ ಬೇರೆ ಬೇರೆ ಪ್ರಾಡಕ್ಟ್ನ ತಗೊಳ್ಳೋದು. ಸೊ ಕಂಪ್ಲೀಟ್ಲಿ ಅಪೋಸಿಟ್ ಟು ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ಬೋದು. ಓಕೆ, ಸೊ ಡೆಫಿನೇಷನ್ ಏನು, ಎಲಿಮಿನೇಷನ್ ರಿಯಾಕ್ಷನ್ಸ್, ರಿಯಾಕ್ಷನ್ ಇನ್ ವಿಚ್ ಟೂ ಅಟಮ್ಸ್ ಆರ್ ಗ್ರೂಪ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಸೇಮ್ ಮಾಲಿಕ್ಯೂಲ್. Okay, so these reactions are opposite to addition reaction. Now elimination reaction ಒಳಗಡೆ ಮೂರು ಟೈಪ್ ಬರ್ತಾವ. ಒಂದು ಫಸ್ಟ್ ಒನ್ ಅಲ್ಫಾ ಎಲಿಮಿನೇಷನ್. ಅಲ್ಫಾ ಎಲಿಮಿನೇಷನ್ ಅಂತಂದ್ರೆ ಈಗೇನು, ಇಫ್ ಟೂ ಅಟಮ್ಸ್ ಆರ್ ಗ್ರೂಪ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಸೇಮ್ ಕಾರ್ಬನ್ ಅಟಮ್ ದೆನ್ ಇಟ್ ಇಸ್ ಕಾಲ್ಡ್ ಅಲ್ಫಾ ಎಲಿಮಿನೇಷನ್.
ಅಂದರೆ ಸೇಮ್ ಕಾರ್ಬನ್ ಅಟಮ್ದಿಂದನ ಎರಡು ಅಟಮು ಅಥವಾ ಎರಡು ಗ್ರೂಪ್ನ ನೀವು ರಿಮೂವ್ ಮಾಡಿದ್ರಿ ಅಂತಂದರೆ ಅದಕ್ಕೆ ಅಲ್ಫಾ ಎಲಿಮಿನೇಷನ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಏನದ ಅಂತಂದರೆ ಈಗ ನೋಡ್ರಿ CHCl3 ಕ್ಲೋರೋಫಾರ್ಮ್ ಅದ. ಓಕೆ, ಸೊ ಈ ಕ್ಲೋರೋಫಾರ್ಮ್ ಒಳಗಡೆ ಇಲ್ಲೇ ವಾಟರ್ನ ಆ್ಯಡ್ ಮಾಡಿದ ಕೂಡಲೇ ಏನಾಗ್ತೈತಿ ಫಸ್ಟ್ ಥಿಂಗ್. ಓಕೆ, ಇಲ್ಲಿ ನೋಡ್ರಿ ಈ OH ಮೈನಸ್ಸು ಈ Hನ ರಿಮೂವ್ ಮಾಡ್ಕೊತದ. ಓಕೆ, ಸೊ ಇಲ್ಲಿ ಕಾರ್ಬನ್ ಕಡೆ 2 ಇಲೆಕ್ಟ್ರಾನ್ ಹಾಗೆ ಉಳ್ಕೊಂಡು, ಅಂದರೆ ಇದ್ರ ಕಡೆ OH ಮೈನಸ್ ಇದ್ರ ಕಡೆ ಎಲೆಕ್ಟ್ರಾನ್ ಜಾಸ್ತಿ ಅದ. ಸೊ ಈ ಹೈಡ್ರೋಜನ್ ತನ್ನ ಎಲೆಕ್ಟ್ರಾನು ಇದಕ್ಕೆ ಕೊಟ್ಬಿಟ್ಟು ಈ ಕಾರ್ಬನ್ಗೆ ಕೊಟ್ಟು ಇದ್ರ OH ಮೈನಸ್ ತೊಗೊಂಡು ಏನಾಗ್ತದ ವಾಟರ್ ಫಾರ್ಮ್ ಆಯ್ತು. ಓಕೆ, ಆಮೇಲೆ ಈಗ H ಪ್ಲಸ್ ಅದಲ್ಲ, ಇಲ್ಲಿ ನೋಡ್ರಿ ಇಲ್ಲಿ ಎಲೆಕ್ಟ್ರಾನ್ಸ್ ಅವ, ಈ 2 ಎಲೆಕ್ಟ್ರಾನನ್ನ ಕ್ಲೋರಿನ್ ತನ್ನ ಕಡೆ ತಗೊಂಡು ಈ H ಪ್ಲಸ್ ಜೊತೆ ಕಂಬೈನ್ ಆಗಿ HCl ಫಾರ್ಮ್ ಮಾಡ್ತು. ಅಂದರೆ ಇದು ಬಾಂಡ್ ಬ್ರೇಕ್ ಆದ್ಮೇಲೆ ಕಾರ್ಬನ್ ಕಡೆ ನೋಡಿತ್ತು 2 Cl ಇತ್ತು, ಆಮೇಲೆ 2 ಎಲೆಕ್ಟ್ರಾನ್ ಉಳಿದು, ಅದಕ್ಕೆ ನಾವು ಹೆಂಗೆ ಕರಿತೀವಿ ಇದನ್ನ ಡೈಕ್ಲೋರೋ, 2 ಕ್ಲೋರಿನ್ ನಮ್ಮ ಹೌದಿಲ್ಲ, ಡೈಕ್ಲೋರೋ ಕಾರ್ಬೀನ್. ಓಕೆ, ಇದು ಒಂಥರ ಫ್ರೀ ರಾಡಿಕಲ್ ಇದ್ದಂಗೆ. ಓಕೆ, ಸೊ ಇದಕ್ಕೆ ಏನು ಕರಿತೀವಿ ನಾವು ಡೈಕ್ಲೋರೋ ಕಾರ್ಬೀನ್. ಓಕೆ, ಸೊ ಒಂದೇ ಕಾರ್ಬನ್ ಅಟಮ್ದಿಂದ 2 ಅಟಮನ್ನು ರಿಮೂವ್ ಮಾಡಿದ್ದಾರೆ, ಒಂದು H ಒಂದು Cl. ಸೊ ಫ್ರಮ್ ದ ಸೇಮ್ ಕಾರ್ಬನ್ ಅಟಮ್ ಇಫ್ 2 atoms or groups are removed then it is called as alpha elimination. ಓಕೆ, ದೆನ್ ಕಮ್ಸ್ ಬೀಟಾ ಎಲಿಮಿನೇಷನ್. ಬೀಟಾ ಅಂತಂದರೆ ಈಗ ಒಂದೇ ಕಾರ್ಬನ್ನ ತೆಗೆದ್ರಿ, ಬೀಟಾ ಅಂತಂದರೆ 2 ಆಜುಬಾಜು ಇದ್ದಿದ್ದು ಅಲ್ಲಿಂದ 2 ಅಟಮನ್ನು ಅಥವಾ 2 ಗ್ರೂಪ್ನ ತೆಗೆದ್ರಿ ಅಂದ್ರೆ ಬೀಟಾ ಎಲಿಮಿನೇಷನ್. ಸಿ if beta elimination in ಆಗಬೇಕಿದು in beta elimination takes place from adjacent carbon atoms. If elimination takes place, no, correct, if elimination takes place from adjacent carbon atoms, ಅಂದರೆ ಯಾವ್ಯಾವ ಕಾರ್ಬನ್ ಅಟಮು, ಒಂದು ಅಲ್ಫಾ ಕಾರ್ಬನ್ ಅಟಮ್, ಇನ್ನೊಂದು ಬೀಟಾ ಕಾರ್ಬನ್ ಅಟಮ್. ನಾವು ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಇನ್ನೊಂದು ಸರ್ ರಿಪೀಟ್ ಮಾಡ್ತೀನಿ. ಅಲ್ಫಾ ಕಾರ್ಬನ್ ಅಟಮ್ ಅಂದರೆ ಏನು, ಬೀಟಾ, ಅಲ್ಫಾ ಬೀಟಾ ಗಾಮಾ ಅಂತಂದ್ರೆ ಏನು ನೋಡ್ಕೊಂಡು ಫಸ್ಟ್. ಓಕೆ, ಇದು ನಿಮ್ಮದು OH ಗ್ರೂಪ್ ಏನಿದು, ಇದು ಒಂದು ಫಂಕ್ಷನಲ್ ಗ್ರೂಪ್, ಹೌದಾ? ಫಂಕ್ಷನಲ್ ಗ್ರೂಪ್ ಬಾಜುಕಿರುವಂತಹ ಕಾರ್ಬನ್ ಅಟಮ್ ನಾವೇನು ಕರಿತೇವೆ, ಅಲ್ಫಾ ಕಾರ್ಬನ್ ಅಟಮ್. ಅಲ್ಫಾ ಕಾರ್ಬನ್ ಅಟಮ್ ಬಾಜು ಇರೋದಕ್ಕೆ ಏನು ಕರಿತೇವೆ, ಬೀಟಾ. ಬೀಟಾ ಬಾಜು ಇದಕ್ಕೆ ಏನು ಕರಿತೇವೆ, ಗಾಮಾ. ಅಲ್ಫಾ ಬೀಟಾ ಗಾಮಾ. ಓಕೆ, ಸೊ ಈಗ ನಾವೇನು ಕರಿತೇವೆ, ಬೀಟಾ ಎಲಿಮಿನೇಷನ್. ಬೀಟಾ ಎಲಿಮಿನೇಷನ್ ಅಂತಂತಂದ್ರೆ ಅಲ್ಫಾ ಮತ್ತು ಬೀಟಾ ಕಾರ್ಬನ್ ಅಟಮದಿಂದ 2 ಅಟಮ್ಸು ಅಥವಾ 2 ಗ್ರೂಪ್ಸು ಅಥವಾ ಒಂದು ಅಟಮು ಒಂದು ಗ್ರೂಪ್ ರಿಮೂವ್ ಆಯ್ತು ಅಂತಂದ್ರೆ ಅದಕ್ಕೆ ನಾವು ಹೆಂಗೆ ಕರಿತೇವೆ, ಬೀಟಾ ಎಲಿಮಿನೇಷನ್. ಒಂದು ಎಕ್ಸಾಂಪಲ್, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ರೆ ಇವು 2 ಕಾರ್ಬನ್ ಅಟಮ್ದಿಂದ ಇದ್ರ ಕಡೆ ಒಂದು ಬ್ರೋಮಿನ್ ಅದ, ಇದ್ರ ಕಡೆ ಒಂದು ಬ್ರೋಮಿನ್ ಅದ, 2 ಸೇರಿಸಿ. ಓಕೆ, ಸೊ 2 bromine atoms are removed from adjacent carbon atoms, so it is called as beta elimination. ಅದೇ ರೀತಿ ಇಲ್ಲಿ ನೋಡ್ರಿ OH ಗ್ರೂಪ್ ಇವೆರಡು ಸೇರಿಸಿ ಎಲಿಮಿನೇಟ್ ಆಗ್ತಾವೆ. ಓಕೆ, ಎಲಿಮಿನೇಟ್ ಆದಾಗ ಇಲ್ಲಿರ್ತದ, ಇದು OH ಮೈನಸ್ ಆಗಿ ಹೋಗ್ತದ, ಇದು H ಪ್ಲಸ್ ಆಗಿ ಹೋಗ್ತೈತಿ. ಸೊ ಇಲ್ಲೇನು ಫಾರ್ಮ್ ಆಗ್ತೈತೆ ಅಂತಂದ್ರೆ ಎಸ್ CH3 CH ಡಬಲ್ ಬಾಂಡ್ CH2 ಪ್ಲಸ್ ವಾಟರ್. ಓಕೆ, ಸೊ ಒಂದು ಗ್ರೂಪ್ ಒಂದು ಅಟಮು 2 ಆಜುಬಾಜು ಇರುವಂತಹ ಕಾರ್ಬನ್ ಅಟಮ್ನ ರಿಮೂವ್ ಮಾಡಿದಾಗ ಅದಕ್ಕೇನು ಕರಿತೇವೆ, ಬೀಟಾ ಎಲಿಮಿನೇಷನ್. ಇಲ್ಲಿ ಓಕೆ, ನೋ KBr. ಈಗ ಇಲ್ಲಿ ನೋಡ್ರಿ, ಇಲ್ಲಿ KOH ಜೊತೆ ರಿಯಾಕ್ಟ್ ಆದಾಗ ಇಲ್ಲಿ HBr ಇವೆರಡು ಮೂವ್ ಆಗ್ತವೆ, ಅಂದರೆ KBr ಒಂದು ಕಡೆ ಫಾರ್ಮ್ ಆಗ್ತದೆ, ಆಮೇಲೆ OH ಬಂತು, H2O ಒಂದು ಫಾರ್ಮ್ ಆಗಬೇಕಲ್ಲ, H2O ಆಲ್ಕೋಹಾಲಿಕ್ ಅಂದರೆ ಇದು OH ಬರಲ್ಲ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿಬಿಡ್ತದೆ. ಆಮೇಲೆ ಇದು CH2 ಪ್ಲಸ್ KBr ಪ್ಲಸ್ ವಾಟರ್ ಆಗ್ತದೆ. ಓಕೆ, ಸೊ ಇದೊಂದು ಎಕ್ಸಾಂಪಲ್ ಬೀಟಾ ಎಲಿಮಿನೇಷನ್. ಓಕೆ, ನೆಕ್ಸ್ಟು ಗಾಮಾ ಎಲಿಮಿನೇಷನ್. ಗಾಮಾ ಅಂತಂದರೆ ಬಾಜುಕ್ ಇದ್ರದ್ದು ಬಾಜುಕ್. ಅಲ್ಫಾ ಅಂತಂದರೆ ಒಂದೇ ಕಾರ್ಬನ್ ಅಟಮ್, ಬೀಟಾ ಎಲಿಮಿನೇಷನ್ ಅಂದರೆ ಆಜು ಬಾಜು, ಗಾಮಾ ಅಂತಂದ್ರೆ ಇದ್ರ ಬಾಜುಕಿಂದ ಬಾಜುಕು. ಓಕೆ, ನೆಕ್ಸ್ಟ್ ಟು ಅಡ್ಜಸೆಂಟ್ ಕಾರ್ಬನ್ ಅಟಮ್ ಕರಿತೀವಿ. ಓಕೆ, ಸೊ ಇಫ್ ಎಲಿಮಿನೇಷನ್ ಟೇಕ್ಸ್ ಪ್ಲೇಸ್ ಫ್ರಮ್ ಅಟಮ್ಸ್ ವಿಚ್ ಆರ್ ನೆಕ್ಸ್ಟ್ ಟು ಅಡ್ಜಸೆಂಟ್. ಅಡ್ಜಸೆಂಟ್ ಅಂದ್ರೆ ಆಜು ಬಾಜು, ನೆಕ್ಸ್ಟ್ ಟು ಅಡ್ಜಸೆಂಟ್ ಅಂತಂದ್ರೆ ಇದ್ರ ಬಾಜುಕಿನ ಬಾಜುಕು. ಓಕೆ, ಸೊ ಹಿಯರ್ see these 2 bromines, here is one, these 2 are removed, so we'll get cyclopropane and zinc bromide is formed. Okay, so this is regarding elimination reaction. So 3 are over, now another 3 are remaining, so let us see the
All right, students. Now we will see the remaining three types of organic reactions. In that, the first one, fourth one is rearrangement reactions. See, the word is rearrangement. Understanding it? Rearrangement. ಮತ್ತು ಅದೇ ರೀತಿ ಅಂದರೆ ಒಂದೇ ಮಾಲಿಕ್ಯೂಲ್ ಒಳಗಡೆ ಪೊಸಿಷನ್ ಆಫ್ ಅಟಮ್ಸ್ ಚೇಂಜ್ ಆಯಿತು. ಓಕೆ, ಒಂದೇ ಮಾಲಿಕ್ಯೂಲ್ ಒಳಗಡೆ ಪೊಸಿಷನ್ ಆಫ್ ಅಟಮ್ಸ್ ಚೇಂಜ್ ಆಯಿತು. ರೀಅರೇಂಜ್ಮೆಂಟ್, ಈ ಕಡೆ ತೆಗೆದು ಈ ಕಡೆ ಇಡೋದು. ಓಕೆ, rearrangement reactions. So rearrangement reactions, what is the meaning? See, the reactions in which atoms or group of atoms of the same molecule migrate from one position to another, resulting in new molecular structure, are called as rearrangement reaction. ಅಂದರೆ ಒಂದೇ ಮಾಲಿಕ್ಯೂಲ್ ಒಳಗಡೆ ಇರುವಂತಹ ಅಟಮ್ಸು ಅವುಗಳ ಪೊಸಿಷನನ್ನು ಚೇಂಜ್ ಮಾಡ್ಕೊಂಡ ಮೇಲೆ ಹೊಸ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಬರ್ತದೆ. ಓಕೆ, ಸೊ ಅಂತಹ ರಿಯಾಕ್ಷನ್ ನಾವೇನು ಕರಿತೇವೆ? ರೀಅರೇಂಜ್ಮೆಂಟ್ ರಿಯಾಕ್ಷನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ. ಓಕೆ, ಎನ್ ಬ್ಯೂಟೇನ್ ಅಂದರೆ ಸ್ಟ್ರೇಟ್ ಚೈನ್ ಇರುವಂತಹ ಬ್ಯೂಟೇನ್ 4 ಕಾರ್ಬನ್ ಅಟಮ್ ಅದಾವೆ. ಓಕೆ, ಇನ್ ಪ್ರೆಸೆನ್ಸ್ ಆಫ್ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ನೀವೇನಾದರೂ ಸ್ವಲ್ಪ ಇದನ್ನು ಹೀಟ್ ಮಾಡಿದ್ರಿ ಅಂತಂದರೆ ಎನ್ ಬ್ಯೂಟೇನ್ ಇದ್ದಿದ್ದು ಐಸೋ ಬ್ಯೂಟೇನ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಸೊ ನೋಡ್ರಿ ಇಲ್ಲೇನಾಯಿತು? ಸ್ಟ್ರೇಟ್ ಚೈನ್ ಇದೆ, ಇಲ್ಲೇನಾಯಿತು? ಬ್ರಾಂಚ್ಡ್ ಚೈನ್ ಆಯಿತು. ಓಕೆ, ಸೊ ಅದೇ ರೀತಿ ಅಮೋನಿಯಂ ಸೈನೈಟ್ ನೋಡ್ರಿ, ಇಲ್ಲಿ 2 ನೈಟ್ರೋಜನ್ ಅವ, 4 ಹೈಡ್ರೋಜನ್ನು, 1 ಆಕ್ಸಿಜನ್. ಓಕೆ, ಅಮೋನಿಯಂ ಸೈನೈಟನ್ನು ಹೀಟ್ ಮಾಡಿದ ಕೂಡಲೇ ನಮಗೆ ಯೂರಿಯಾ ಸಿಕ್ತು. ಅಂದರೆ ಅಮೋನಿಯಂ ಸೈನೈಟ್ ಒಳಗಡೆ ಇರುವಂತಹ ಅಟಮ್ಸ್ ಏನಾಯಿತು? ರೀಅರೇಂಜ್ ಆಗಿ ಯೂರಿಯಾ ಸಿಕ್ತು. ಅಂದರೆ ಒಂದೇ ಮಾಲಿಕ್ಯೂಲ್ ಒಳಗಡೆ ಇರುವಂತಹ ಅಟಮ್ಸು ಪೊಸಿಷನ್ ಚೇಂಜ್ ಮಾಡೋದ್ರಿಂದ ಹೊಸ ಪ್ರಾಡಕ್ಟ್ ನಮಗೆ ಸಿಗಾತೈತೆ. ಅದಕ್ಕೆ ನಾವೇನು ಕರಿತೇವೆ? ರೀಅರೇಂಜ್ಮೆಂಟ್ ರಿಯಾಕ್ಷನ್ಸ್. Okay, simple. Then moving on to the next one, that is condensation reaction. Now condensation ಅಂದ್ರೆ ಕಂಡೆನ್ಸೇಟ್. ಈಗ ನೋಡ್ರಿ, ನಾವು ಯೂಶುವಲಿ ಕಂಡೆನ್ಸೇಷನ್ ಅಂತಂದ್ರೆ ಏನು ಅಂತಂದ್ರೆ ಈಗ ಗ್ಯಾಸ್ ಇದ್ದಿದ್ದು ಅಥವಾ ವಾಟರ್ ವೇಪರ್ಸ್ ಇದ್ದಿದ್ದು ವಾಟರ್ ಆಗಿ ಕನ್ವರ್ಟ್ ಆಯಿತು ಅಂತಂದ್ರೆ ಅದಕ್ಕೆ ನಾವೇನು ಕರಿತೇವೆ? ಕಂಡೆನ್ಸೇಷನ್ ಆಫ್ ವಾಟರ್ ಅಂತ ಕರಿತೇವೆ. ಓಕೆ, ಅಂದ್ರೆ ಏನು? ಅಲ್ಲಿ ಗ್ಯಾಸ್ ಜಾಸ್ತಿ ಇತ್ತು, ವಾಟರ್ ಆದಾಗ ಕಡಿಮೆ ಆಗಂಗಿಲ್ಲ, ವಾಲ್ಯೂಮ್ ಕಡಿಮೆ ಆಗ್ತದೋ ಇಲ್ಲೋ? ಗ್ಯಾಸ್ ಆಬ್ವಿಯಸ್ಲಿ ಜಾಸ್ತಿ ವಾಲ್ಯೂಮ್ ಬೇಕು, ವಾಟರ್ ಕಡಿಮೆ ವಾಲ್ಯೂಮ್ ಬೇಕು. ಓಕೆ, ಕಂಡೆನ್ಸ್ ಆಯ್ತು ಅಲ್ಲಿ. ಅಂದರೆ ಒಂದು ವಾಟರ್ ಗ್ಯಾಸ್ ಅಂದರೆ ವಾಟರ್ ಗ್ಯಾಸ್ ಫಾರ್ಮ್ ಒಳಗಿದ್ದಾಗ ಒಂದು ವಾಟರ್ ಇನ್ನೊಂದು ವಾಟರ್ ಮಾಲಿಕ್ಯೂಲ್ ಕಂಬೈನ್ ಆಗಿ ಲಿಕ್ವಿಡ್ ವಾಟರ್ ಫಾರ್ಮ್ ಆಯಿತು. ಓಕೆ, ಅಲ್ಲಿ ಕಂಡೆನ್ಸೇಷನ್ ಅಂತ ಕರಿತೇವೆ. ಓಕೆ, 2 ಕಂಬೈನ್ ಆಗೋದು, 1 ಮಾಲಿಕ್ಯೂಲ್ ಬರೋದು. ಅಡಿಷನ್ ರಿಯಾಕ್ಷನ್ ಅಲ್ಲ ಇದು, ಬಟ್ ಓಕೆ ಡಿಫ್ರೆಂಟ್. ಹೆಂಗಂತ ನೋಡೋಣ. ಸಿ, reactions in which 2 or same different molecules combine with or without elimination of atoms to form new product is called condensation. ಅಂದರೆ 2 ಸೇಮ್ ಮಾಲಿಕ್ಯೂಲು ಕಂಬೈನ್ ಆಗಿ ಹೊಸ ಪ್ರಾಡಕ್ಟ್ ಬರ್ತದೆ. ಈ ರೀತಿ ಹೊಸ ಪ್ರಾಡಕ್ಟ್ ಆಗಬೇಕಾದ್ರೆ ಏನೋ ಎಲಿಮಿನೇಷನ್ ಅಂದರೆ ಏನೋ ಒಂದು ಬೇರೆ ರಿಮೂವ್ ಆಗ್ಬೋದು. ಇವೆರಡು ಕಂಬೈನ್ ಆಗಬೇಕಾದ್ರೆ ಏನೋ ಒಂದು ಬೇರೆ ರಿಮೂವ್ ಆಗ್ಬೋದು, ಆಗದೆ ಇರ್ಬೋದು. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಏನು ಅಂತಂದ್ರೆ ಈಗ 2 ಅಲ್ಡಿಹೈಡ್, ಇದು ಇಥೆನಾಲು, ಇದು ಇಥೆನಾಲ್, 2 ಇಥೆನಾಲ್ ಅದಾವ. ಓಕೆ, ಇವು 2 ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಕಂಬೈನ್ ಆಗ್ತದ. ಈ ರೀತಿ ಕಾಂಪೌಂಡ್ ಬಂತು. ಇಲ್ಲಿ ಯಾವುದೇ ರೀತಿ ಎಲಿಮಿನೇಷನ್ ಆಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 2 ಕಾರ್ಬನ್, ಇಲ್ಲೂ 2 ಕಾರ್ಬನ್ ಅದಾವ, 2 ಆಕ್ಸಿಜನ್ಸ್ ಅದಾವ. ನಂಬರ್ ಆಫ್ ಹೈಡ್ರೋಜನ್ಸ್ ಕೌಂಟ್ ಮಾಡ್ಕೊಡ್ರಿ. 3 4 4 8. ಇಲ್ಲೆಷ್ಟವ? 3 4 5 6 7 8. ಓಕೆ, ಯಾವುದೇ ರೀತಿ ರಿಮೂವಲ್ ಆಗಿಲ್ಲ, ಯಾವುದೇ ಅಟಮ್ ಅಥವಾ ಗ್ರೂಪ್ ರಿಮೂವ್ ಆಗೇ ಇಲ್ಲ. ಓಕೆ, 2 ಸೇಮ್ ಅಟಮ್ಸ್ ಕಂಬೈನ್ ಆಗಿ ಹೊಸ ಪ್ರಾಡಕ್ಟ್ ಫಾರ್ಮ್ ಆಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಇದಕ್ಕೊಂದು ಇನ್ನೊಂದು ಎಕ್ಸಾಂಪಲ್ ಏನಂತಂದ್ರೆ ನೋಡ್ರಿ, ಈಗ ಇದೊಂದು ದೊಡ್ಡ ಮಾಲಿಕ್ಯೂಲ್ ಅದ. ಓಕೆ, ಸೊ ಇಲ್ಲೇನಾಯ್ತು ಅಂತಂದ್ರೆ ಈಗ ಇದು ಆಮೇಲೆ ಇಲ್ಲಿರುವಂತಹ ಹೈಡ್ರೋಜನ್ 2 ಅವಲ್ಲ, ಹೈಡ್ರೋಜನ್ ಇಲ್ಲೊಂದದು. ಸೊ ಇದು 2 ರಿಮೂವ್ ಆಗಿ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಸೇಮ್ ಉಳಿತು. ಕಂಡೆನ್ಸೇಷನ್, ದೊಡ್ಡ ಮಾಲಿಕ್ಯೂಲು ಸ್ವಲ್ಪ ಇನ್ನೂ ಸಣ್ಣದಾಯಿತು ವಿತ್ ದ ರಿಮೂವಲ್ ಆಫ್ ವಾಟರ್. ಓಕೆ, ಸೊ ಇಲ್ಲಿ ಯಾವುದೇ ರೀತಿ ರಿಮೂವಲ್ ಆಗಿಲ್ಲ, ಇಲ್ಲಿ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿದೆ. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಸೊ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಕಂಡೆನ್ಸೇಷನ್. ದೊಡ್ಡದಿದ್ದು ಸಣ್ಣದಾಗೋದು, ಕಂಡೆನ್ಸೇಷನ್. ಓಕೆ, ಲಾಸ್ಟ್ ರಿಯಾಕ್ಷನ್ ಯಾವುದು ಅಂತಂದ್ರೆ ಐಸೋಮೆರಿಸಮ್ ರಿಯಾಕ್ಷನ್. ಯು ಆಲ್ರೆಡಿ ನೋ ಅಬೌಟ್ ಐಸೋಮರ್ಸ್ ಆ್ಯಂಡ್ ವಾಟ್ ಈಸ್ ದ ಮೆಂಟ್ ಬೈ ಐಸೋಮೆರಿಸಮ್. ಓಕೆ, ಐಸೋಮರ್ಸ್ ಮೀನ್ಸ್ ದ units, mer mean units. Okay, so the compounds or the molecules which are having same molecular formula. Okay, ಅಲ್ಲಿ structural formula ಅಥವಾ ಹೆಂಗೆ ಹೇಳ್ಬೋದು ಅಂತಂದರೆ the compounds which are having same molecular formula, okay, and they may be having different physical and chemical properties. They are called as isomers, and the phenomenon is called as isomerism. This we have already finished.
Okay, so what is isomerism reaction? Reactions in which interconversion of isomers takes place and molecular and structural takes place, and molecular and structural formula remain the same. ಅಂದರೆ ಎರಡು ಈಗ ಐಸೋಮರ್ ತಗೊಂಡೆ ನಾನು, ಎರಡು ಥರದ್ದು ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಅದ, ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಅದ, ಇದ್ರದ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಅದ, ಇದ್ರದ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಅದ. ಬಟ್ ಎಲ್ಲಿ ಚೇಂಜಸ್ ಆಯ್ತು ಅಂತ ನೋಡಿದ್ರೆ, ಸಿಸ್ ಬ್ಯೂಟಿನ್ ಒಳಗಡೆ ಎರಡು ಮೀಥೈಲ್ ಗ್ರೂಪ್ ಒಂದೇ ಕಡೆ ಅವ. ಸಿಸ್ ಬ್ಯೂಟಿನ್ ಒಳಗಡೆ ಎರಡು ಮೀಥೈಲ್ ಗ್ರೂಪ್ ಒಂದೇ ಕಡೆ ಅವ. ಬಟ್ ಇದನ್ನ ಸನ್ಲೈಟ್ ಒಳಗೆ ಹೀಟ್ ಮಾಡಿದ್ರಿ ಅಂತಂದ್ರೆ ಕನ್ವರ್ಷನ್ ಆಯಿತು, ಟ್ರಾನ್ಸ್ ಬ್ಯೂಟೀನ್ ಆಯಿತು. ಓಕೆ, ಈಗ ಒಂದು ಮೇಲದ ಇನ್ನೊಂದು ಕೆಳಗದ. ಸೊ ಇಂಟರ್ ಕನ್ವರ್ಷನ್. ಸೊ ಮತ್ತೆ ಇದನ್ನೇ ತಂಪ್ ಮಾಡಿದ್ರೆ ಅಂದ್ರೆ ವಾಪಸ್ ಇದು ಬರ್ತದೆ. ಓಕೆ, ಸೊ ಇದನ್ನ ಕನ್ವರ್ಟ್ ಮಾಡ್ಬೋದು, ಇದನ್ನ ಕನ್ವರ್ಟ್ ಆಗ್ತೈತೆ. ಓಕೆ, ಸೊ ಸ್ವಲ್ಪ ಟೆಂಪರೇಚರ್ ಹೆಚ್ಚಿಗೆ ಮಾಡಿದ್ರಿ ಸಿಸ್ ಬ್ಯೂಟಿನು ಟ್ರಾನ್ಸ್ ಆಗ್ತದೆ, ಸ್ವಲ್ಪ ಕೂಲ್ ಮಾಡಿದ್ರಿ ಟ್ರಾನ್ಸ್ ಬ್ಯೂಟಿನು ಸಿಸ್ ಬ್ಯೂಟಿನ್ ಆಗ್ತದೆ. Okay, but molecular and structural formula are remaining the same, just the position of the atoms is changing. Again ಇದನ್ನ ನಾನು ಅನ್ಬೋದು ನೀವು ರೀಅರೇಂಜ್ಮೆಂಟ್ ಆಗಂಗಿಲ್ಲಲ್ಲ ಅಂತ ಹೇಳಿ. ಓಕೆ, ರೀಅರೇಂಜ್ಮೆಂಟ್ ಒಳಗಡೆ ಏನಾಗೈತಿ, ಕಂಪ್ಲೀಟ್ ಡಿಫ್ರೆಂಟ್ ಪ್ರಾಡಕ್ಟ್ ಸಿಗತೈತಿ, ಇಲ್ಲಿ ಪ್ರಾಡಕ್ಟ್ ಸೇಮ್ ಅದ, ಜಸ್ಟ್ ಪೊಸಿಷನ್ ಚೇಂಜ್ ಅದ. Okay, so this is regarding the isomerism reactions. So now we have studied all the 6 type of organic reactions. Okay, so illige as per now ಅಂದ್ರೆ ಈಗ ಸಿಲೆಬಸ್ ರೆಡ್ಯೂಸ್ ಮಾಡ್ಯಾರ ಅಂತ ನಿಮಗೂ ಗೊತ್ತು. ಓಕೆ, ಸೊ ಸಿಲೆಬಸ್ ಏನು ರೆಡ್ಯೂಸ್ ಮಾಡ್ಯಾರಲ್ಲ ಅದ್ರ ಪ್ರಕಾರ ಇಲ್ಲಿಗೆ ಈ ಚಾಪ್ಟರ್ ಫಿನಿಶ್ ಆಗ್ತದೆ. ಓಕೆ, ಅದ್ರ ಪ್ರಕಾರ ಈಗೇನು ಗೌರ್ಮೆಂಟ್ ಹೊಸ ರೂಲ್ಸ್ ಅದ ಅದ್ರ ಪ್ರಕಾರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಇಲ್ಲಿವರೆಗೆ ಕಲಿಬೇಕು. ಓಕೆ, ಇದಕ್ಕಿಂತ ಮುಂಚೆ ಅಂದ್ರೆ ರೆಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಇನ್ನು ನಾವು ಏನೇನು ಕಲಿಬೋದಿತ್ತು ಅಂತಂದ್ರೆ ಇದರೊಳಗಡೆ ಆರ್ಗ್ಯಾನಿಕ್ ಕಂಪೌಂಡ್ಸ್ನ ಯಾವ ರೀತಿ ಪ್ಯೂರಿಫಿಕೇಶನ್ ಮಾಡ್ಬೋದು ಅದನ್ನು ಕಲಿಬೋದಿತ್ತು. ಇನ್ನೊಂದು ಡಿಟೆಕ್ಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್, ಅಂದರೆ ನಾನು ನಿಮಗೆ ಯಾವುದೋ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಕೊಟ್ಟಾಗ ಆ ಆರ್ಗ್ಯಾನಿಕ್ ಕಂಪೌಂಡ್ ಒಳಗೆ ಯಾವ್ಯಾವ ಅಟಮ್ಸ್ ಅದಾವಂತ ಐಡೆಂಟಿಫೈ ಮಾಡ್ಬೋದು, ಅದನ್ನು ಕಲಿಬೋದು. ಪ್ಯೂರಿಫಿಕೇಶನ್ ಆಫ್ ಇದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ನ ಕಲಿಬೋದು. ಪ್ಯೂರಿಫಿಕೇಶನ್ ಶುದ್ಧೀಕರಣ. ಓಕೆ, ಶುದ್ಧೀಕರಣ ಹೆಂಗೆ ಮಾಡ್ತೇವೆ ಈ ಕಂಪೌಂಡ್ಸ್ ಅದನ್ನು ಕಲಿಬೋದಿತ್ತು. ಆಮೇಲೆ ಇನ್ನೊಂದು ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಅನಲೈಸಿಸ್. ಈಗ ಆಲ್ರೆಡಿ ನಾನು ಈಗ ಕ್ವಾಲಿಟೇಟಿವ್ ಅಂತ ಹೇಳಿದೆ. ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಲೈಸಿಸ್ ಅಂತ ಬರ್ತದೆ. ಕ್ವಾಲಿಟೇಟಿವ್ ಆ್ಯಂಡ್ ಇನ್ನೊಂದು ಕ್ವಾಂಟಿಟೇಟಿವ್. ಓಕೆ, ಎರಡು ರೀತಿ. ಕ್ವಾಲಿಟೇಟಿವ್ ಅಂತಂದ್ರೆ ಕ್ವಾಲಿಟಿ ಯಾವುದು, ಕ್ವಾಂಟಿಟೇಟಿವ್ ಅಂತಂದ್ರೆ ಕ್ವಾಂಟಿಟಿ. ಓಕೆ, ನಿಮ್ಗೆ ಗೊತ್ತು ಆಲ್ರೆಡಿ ಕ್ವಾಂಟಿಟಿ ಅಂದ್ರೆ ಎಷ್ಟು ಅಮೌಂಟ್ ಒಳಗದ ಅಂತ ಹೇಳಿ. ಓಕೆ, ಕ್ವಾಂಟಿಟೇಟಿವ್ ಅನಲೈಸಿಸ್ ಅಂದ್ರೆ ನಾನು ನಿಮ್ಗೆ ಯಾವುದೋ ಒಂದು ಮಿಕ್ಸ್ ಮಾಡಿರುವಂತಹ ಒಂದು ಕಂಪೌಂಡ್ ಕೊಡ್ತೇನೆ, ಆ ಕಂಪೌಂಡ್ ಒಳಗಡೆ ಒಂದು ಮಾಲಿಕ್ಯೂಲ್ ಎಷ್ಟು ಅಮೌಂಟ್ ಒಳಗದ, ಇನ್ನೊಂದು ಮಾಲಿಕ್ಯೂಲ್ ಎಷ್ಟು ಅಮೌಂಟ್ ಒಳಗದ ಅಂತ ಹೇಳಿ ನೀವೇನು ಸಪ್ರೇಟ್ ಮಾಡಿ ಹೇಳ್ತಿರಲ್ಲ ಅದಕ್ಕೆ ನಾವೇನು ಕರಿತೇವೆ, ಕ್ವಾಂಟಿಟೇಟಿವ್ ಅನಲೈಸಿಸ್ ಅಂತ ಕರಿತೀವಿ. ಓಕೆ, ಇನ್ನು ಕ್ವಾಲಿಟೇಟಿವ್ ಅಂತಂದ್ರೆ ಕ್ವಾಲಿಟಿ ಅಂದ್ರೆ ನಾವು ಹೆಂಗೆ ಹೇಳ್ತೇವೆ, ನಾವು ಮಾರ್ಕೆಟಿಗೆ ಹೋಗ್ತೇವೆ ಚಲೋ ಕ್ವಾಲಿಟಿ ಅಕ್ಕಿ ಕೊಡ್ರಿ ಅಂತ ಹೇಳ್ತೇವೆ. ಕ್ವಾಲಿಟಿ ಚಲೋ ಇರಬೇಕು. ಕ್ವಾಲಿಟಿ ಅಂದ್ರೆ ಏನು, ಸೇಮ್ ಅಟಮ್ ಅದನ್ನು ಐಡೆಂಟಿಫೈ ಮಾಡ್ಬೇಕು ಕರೆಕ್ಟಾಗಿ, ಇದು ಪ್ಯೂರ್ ಇದೆ ಅಂತ ಹೇಳಿ ಐಡೆಂಟಿಫಿಕೇಶನ್ ಆಫ್ ದಿ ಆರ್ಗ್ಯಾನಿಕ್ ಅಟಮ್ಸ್ ಅಂತ ಏನು ಹೇಳಿದ್ವಲ್ಲ ಅದು ಕ್ವಾಲಿಟೇಟಿವ್ ಆಗ್ತದೆ. ನೀವು ಎರಡೂ ಇವನ್ನ ಪ್ರಾಕ್ಟಿಕಲ್ ಮಾಡ್ತೀರಿ, ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗ್ತದ ಅವಾಗ ಇವೆರಡೂ ಪ್ರಾಕ್ಟಿಕಲ್ ಮಾಡ್ತೀರಿ. ಕ್ವಾಲಿಟೇಟಿವ್ ಅನಾಲಿಸಿಸ್ ಅದ ನಿಮಗೆ. ಓಕೆ, ಆ್ಯಂಡ್ ಕ್ವಾಂಟಿಟೇಟಿವ್ ಅದ, ಬಟ್ ಅದನ್ನು ಈ ಸರ್ತಿ ಮಾಡ್ತೇವೋ ಇಲ್ಲೋ ಗೊತ್ತಿಲ್ಲ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ದ್ಯಾಟ್ ವಿ ಹ್ಯಾವ್ ಟು ಸ್ಟಡಿ. ಓಕೆ, ಅನ್ಫಾರ್ಚುನೇಟ್ಲಿ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಮತ್ತು ಪ್ಯೂರಿಫಿಕೇಶನ್ ಆಫ್ ದಿ ಆರ್ಗ್ಯಾನಿಕ್ ಕಂಪೌಂಡ್ಸ್ ನೀವು ಕಲಿಯಲ್ಲ. ಸೊ ನೆಕ್ಸ್ಟ್ ಇನ್ನು ಯಾವಾಗ ಅದನ್ನು ಆ್ಯಡ್ ಮಾಡ್ತಾರೋ ನೋಡಬೇಕು. Okay, so here we finish the organic chemistry chapter. So when we meet in the next session, we will be discussing with the new chapter. Okay, so I hope ನಿಮ್ಗೆ ಇಲ್ಲಿವರೆಗೂ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡೀನಿ. ಬಿಕಾಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಅದರೊಳಗಡೆ ನಾವು ಈಗೇನು ಚಾಪ್ಟರ್ ಕಲ್ತೀವಲ್ಲ ಇದು ಬೇಸಿಕ್. ನಿಮಗೆ ಈ ಅರ್ಥ ಆಯಿತು ಅಂತಂದರೆ ಮುಂದೆ ಬರುವಂತಹ ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿನೂ ಅರ್ಥ ಆಗೇ ಆಗ್ತದೆ, ಆಗ್ಲಿತ್ತದ. ಓಕೆ, ಸೊ ಸ್ವಲ್ಪ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ ಫೋಕಸ್ ಮಾಡಿರಿ, ಬೇಸಿಕ್ನ ತಿಳ್ಕೊಡ್ರಿ. ಓಕೆ, ಬೇಸಿಕ್ ಫಂಡಮೆಂಟಲ್ಸ್ ನೀವು ಎಷ್ಟು ನಾನು ನಿಮ್ಮ ಸಂಬಂಧಿಸಿದ ನೋಟ್ಸ್ ಬರೀತಿರ್ತೇನೆ ಬೋರ್ಡ್ ಮೇಲೆ,
ಓಕೆ, ಎಷ್ಟು ಜನ ನೀವು ವಿಡಿಯೋ ಪಾಸ್ ಮಾಡಿ ನೋಟ್ಸ್ ಬರ್ಕೊಂಡಿರಿ ನನಗೆ ಗೊತ್ತಿಲ್ಲ. ಪ್ಲೀಸ್ ನೋಟ್ಸ್ನ ಬರ್ಕೊಡ್ರಿ, NCERT ಬುಕ್ನ ಓದ್ರಿ. ನೀವು NCERT ಬುಕ್ನ ಎಷ್ಟು ಓದ್ತೀರಿ ಅಷ್ಟು ನಿಮಗೆ ವರ್ಡ್ ಫಾರ್ಮೇಷನ್ ಹೆಂಗೆ ಮಾಡಬೇಕು ಅರ್ಥ ಆಗ್ತದೆ. ಇಲ್ಲಾಂದ್ರೆ ನೀವು ಓದಲ್ಲ, ಬರೀ ವಿಡಿಯೋ ನೋಡ್ದೇನಿ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಗಪ್ ಕುಂತೀರಿ ಅಂದ್ರೆ ಪೇಪರ್ ಒಳಗೆ ಬರಿಬೇಕಂತ ಬಂದಾಗ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಕ್ಕೆ ಬರೋದಿಲ್ಲ. ಇವನ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಇದ್ರು ನಿಮಗೆ ಎಕ್ಸಾಮ್ ಒಳಗಡೆ ಕಡಿಮೆ ಮಾರ್ಕ್ಸ್ ಬಂತು ಅಂತಂದ್ರೆ ಅದರ ಅರ್ಥ ಏನು, ಇವೇನು ಓದಿಲ್ಲ, ಇವೇನು ಬರುವುದಿಲ್ಲ ಅಂತಾನೆ ಅರ್ಥ. ಸೊ ಬರೀ ವಿಡಿಯೋ ನೋಡೋದಷ್ಟೇ ಅಲ್ಲ, ವಿಡಿಯೋ ಜೊತೆಗೆ ರೈಟಿಂಗ್ ಪ್ರಾಕ್ಟೀಸು ಮಾಡ್ರಿ, ಓದೋ ಪ್ರಾಕ್ಟೀಸು ಇಟ್ಕೊಳ್ರಿ. ಇಟ್ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ ಯು ಗೈಸ್. ಓಕೆ, ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್ ವಿತ್ ದ ನ್ಯೂ ಚಾಪ್ಟರ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.